ಪರಂಪರಾಂ ವಂದೇ ಗುರು ಪರಂಪರಾ. ಸದ್ಗುರುಗಳ ಪರಂಪರೆಗೆ ಹಣೆ ಮಣಿದು ತಮ್ಮೆಲ್ಲರ ಹೃದಯದಲ್ಲಿ ಸಾಕ್ಷಿಯಾಗಿರುವಂತಹ ಪರಾತ್ಪರ ವಸ್ತುವನ್ನಿಗೆ ಸ್ಮರಿಸುತ್ತಾ ಇವತ್ತಿನ ದಿವಸ ನಾವು ಕಠೋಪನಿಷತ್ತಿನ 3ನೇ ವಲ್ಲಿಯ 1ನೇ ಅಧ್ಯಾಯದ 3ನೇ ವಲ್ಲಿಯ 15ನೇ ಮಂತ್ರವನ್ನ ಬಹಳ ಪ್ರಮುಖ ಮಂತ್ರ ಅದ. ಇಲ್ಲಿ ಆತ್ಮನ ಡೆಫಿನೇಷನ್ ಅದ. ಆತ್ಮನ ಡೆಫಿನೇಷನ್ ಅಂದ್ರೆ ಇದು ಯಾರ ಡೆಫಿನೇಷನ್? ನಾನು ಯಾರು ಅನ್ನೋದ್ರ ಯಥಾರ್ಥವಾದ ಡೆಫಿನೇಷನ್. ನಾನು ಯಾರು ಅನ್ನುವಂತ ಅರ್ಥಕ್ಕ ಇಲ್ಲಿ ವಿಶೇಷವಾಗಿ ಈ ಒಂದು ಮಂತ್ರವನ್ನ ಹಗಲೆಲ್ಲ ಆತ್ಮ ಸ್ವರೂಪ ಇದ್ದ ಹೆಂಗದ ಅನ್ನುವಂತಾಗ ಇದನ್ನ ಕೋಟ್ ಮಾಡ್ತೀವಿ ನಾವು ಹಗಲೆಲ್ಲ. ಆ ವಿಷಯ ಇಲ್ಲಿ ಕಠೋಪನಿಷತ್ತು ಬಂದದ. ಇದರಾಗಿಂದ ತಗೊಂಡಿದ್ ಮಂತ್ರ ಎಷ್ಟ್ ಚಂದದ ನೋಡ್ರಿ. ಮಂತ್ರ ಹೇಳ್ತೀನಿ, ಓದ್ತೀನಿ. ಹೆಂಗದ ಆತ್ಮ ಸ್ವರೂಪ ಅಂತ ಅನ್ನುವಂಥದ್ದನ್ನ ವಿವರಣೆ ಮಾಡ್ತದ. ಅಜ್ಞೇಯ ವಸ್ತು ಹೆಂಗದಪ್ಪ? ಅಶಬ್ದಂ ಅಶಬ್ದಂ ಅಸ್ಪರ್ಶಂ ಅರೂಪಂ ಅವ್ಯಯಂ ತಥಾ ಅರಸಂ ನಿತ್ಯಂ ಅಗಂಧವತ್ ಯತ್ ಅನಾದಿ ಅನಂತಂ ಮಹತಃ ಪರಂ ಧ್ರುವಂ ನಿಚಾಯೈ ತತ್ ಮೃತ್ಯುರ್ಮುಖಾತ್ ಪ್ರಮುಚ್ಯತೆ. ಅದ್ರ ವಿಶೇಷಣ ಅದು ಹೆಂಗದ ಅನ್ನೋದು ಹೇಳ್ತಾರ. ಅದ್ ಹೆಂಗದ ಅಂದ್ರ ಅಶಬ್ದಂ, ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ ಯಾವ್ದೈತಿ ಅಂದ್ರ ಈ ಜಗತ್ತು. ಈ ಜಗತ್ತಿನ ವಿರುದ್ಧ ಲಕ್ಷಣಗಳು ಅದರಲ್ಲಿ ಹೇಳ್ಬೇಕಂತ ಅರ್ಥ. ಅಶಬ್ದಂ ಅಸ್ಪರ್ಶಂ ಅರೂಪಂ ಅಗಂಧಂ ಅರಸಂ ಎಲ್ಲ ಹೇಳ್ಬೇಕು. The Brahman is soundless, it is touchless, it is colorless, it is tasteless, it is smellless. ಆಮ್ಯಾಗಿಂದ ಇವು ಅಷ್ಟಲ್ದನ ಮತ್ತೆ ಹೇಳ್ತದ ಪಂಚಮಹಾಭೂತಗಳಿಗೆ ವಿರುದ್ಧ ಲಕ್ಷಣಗಳನ್ನು ಹೇಳಿ ಮುಂದೆ ಏನ್ ಹೇಳ್ತದ ಅಂದ್ರ ಅವ್ಯಯಂ, ಅವ್ಯಯ ಅದ. ಅದಕ್ಕಿಂತ ಮೊದಲ ಯಾವ್ದೈತಿ? ಅವ್ಯಯಕ್ಕಿಂತ ಮೊದಲ ಅನಾದಿ ಐತಿನೋ? ಇಲ್ಲ, ಅವ್ಯಯ. ಅವ್ಯಯ ಅಂದ್ರೆ ಏನು? ಕೊಳೆ ಇಲ್ಲ, ಯಾವಾಗ್ಲೂ ಫ್ರೆಶ್ ಇರ್ತದ, ಶುದ್ಧ, ಯಾವಾಗ್ಲೂ ಶುದ್ಧ ಇರ್ತದ. ಈಗಿಲ್ಲ ಜಳಕ ಮಾಡಿಸಿದ್ರೆ ಅಷ್ಟ ಶುದ್ಧ ಆಗ್ತದ, ಗಂಗಾ ನದಿ ಒಳಗ ಪವಿತ್ರ ಮಾಡಿದ್ರೆ ಅಷ್ಟ ಶುದ್ಧ ಆಗ್ತದ. ಇದೆಲ್ಲ ಇಲ್ಲ, ವೇದಾಂತದಲ್ಲಿ ಬರೋ ವಿಚಾರಗಳಲ್ಲ. ಕುಂಭಮೇಳದ ವಿಚಾರ ವೇದಾಂತದ ವಿಚಾರ ಅಲ್ಲ, ಪೂರ್ವ ಮೀಮಾಂಸದ ತಗೋಬೇಕದು. ತಗೊಂಡ್ರೆ ಪೂರ್ವ ಮೀಮಾಂಸದ ತಗೊಂಡ್ರಿ. ಅದು ಎಂದು ಡಿಕೇಲೆಸ್, ಅದು ಏನು ಹೊರಸಕತ್ತೇನ್ರಿ ತೊಳ್ಯಾಕದ? ಇಲ್ಲ, ಅವ್ಯಯ, ಡಿಕೆ ಇಲ್ಲುವುದಿಲ್ಲ. ಆನಂತರ ಅನಾದಿ. ಅನಾದಿ ಅಂದ್ರೆ ಏನ್ರಿ? ಹುಟ್ಟು ಇಲ್ಲ, ಆದಿ ಇಲ್ಲದ ಅನಾದಿ. ಅನಾದಿ ಅಂದ್ರೆ ಬೈಗಳೆಲ್ಲದ. ಅನಾದಿ ಅಂತ ಬೈತಾರಲ್ಲ, ಬೈಗಳೆಲ್ಲದ ಅಲ್ಲ, ಭೂಷಣ. ಅನಾದಿ ಅಂದ್ರೆ ಆತ್ಮನ ಸ್ವರೂಪದ. ನಾವೇನ್ ತಿಳ್ಕೊತೀವಿ? ಅನಾದಿ ಅಂತ ಬೈದ್ರೆ ನಮಗ್ ಬೈದಾರ ಅಂತ ತಿಳ್ಕೊತೀವಿ. ಅನಾದಿ ಅಂದ್ರೆ ಬೈಗಳಲ್ಲದು, ಮಗಳಿಕೆ. ನೀನು ಹುಟ್ಟಿಲ್ಲ ನಾವಪ್ಪ, ಅನಾದಿ ಅಂದ್ರೆ ನೀ ಹುಟ್ಟಿಲ್ಲ ನಾವು. ಆಮೇಲೆ ಅನಂತಂ, ಕೊನೆ ಇಲ್ಲದವ. ಅನಾದಿ ಅಷ್ಟ ಅಲ್ಲ, ಅನಂತದ. ಮಹತಃ ಪರಂ. ಪರಂ ಅಂದ್ರೆ ಶ್ರೇಷ್ಠ, ಆಚೆಗೆ ಅಂತ ಹೋಗಿಲ್ಲ. ಇಲ್ಲಿ ಶ್ರೇಷ್ಠ ತಗೋಬಾರ್ದು, ಆಚೆಗೆ. ಎದಕ್ ಆಚೆಗೆ? ಮಹತ್ವಕ್ಕಿಂತ ಆಚೆಗೆ. ಮಹತ್ ಅಂತ ಅವ್ಯಕ್ತ ಏನ್ ತೋರಿಸಿದ್ರಲ್ಲ ನಿನ್ನೆ, ಮಾಯೆ ಮಹತ್ ಅಂತ ಹೇಳಿ ಹೇಳಿದ್ರಲ್ಲ, ಬುದ್ಧಿ, ಸಮಷ್ಟಿ ಬುದ್ಧಿ ಮಹತ್ ಅಂತ ಹೇಳಿದ್ರಲ್ಲ, ಅದ್ರ ಆಚೆಗೆ ಐತಂತ ಹೇಳ್ತಾರ. ಅದ್ರ ಈಚೆಗೆ ಇಲ್ಲ ಅದು. ಆ ಮಹತ್ತಿನ ಈಚೆಗೆ ಇರೋದೆಲ್ಲ ಏನದ? ಎಲ್ಲವೂ ಮಾಯೆ, ಎಲ್ಲವೂ ಭ್ರಮೆ, ಎಲ್ಲವೂ ಭಿನ್ನ ಸತ್ತದಾಗ ತೋರ್ತದ.
ತೋರಿಕೆ ಮಾತ್ರ ಇರುವಂತದ್ದು, ಇರುವಿಕೆ ಮಾತ್ರ ಎಳ್ಳಷ್ಟು ಇಲ್ಲದ್ರದ್ದು. ಮಾಯೆದು ತೋರಿಕೆ ಅಷ್ಟದ, ಇರುವಿಕೆ ಇಲ್ಲ. ಇರುವಿಕೆ ಕೈಗಳ ತಗೊಂಡು ತೋರ್ತದ. ಅದು ಹೆಂಗದ ಅಂದ್ರ ಮಾಯೆಯಿಂದ ಆಚೆಗದ ನೋಡಪ್ಪ. ಮಾಯೆಯಿಂದ ಆಚೆಗದ. ಮಾಯೆಯನ್ನ ದಾಟಬೇಕಾಗ್ತದ ಗುರುವಿನ ಅನುಗ್ರಹದಿಂದ, ಶಾಸ್ತ್ರದ ಅನುಗ್ರಹದಿಂದ, ಅಂತಃಕರಣದ ಕೃಪೆಯಿಂದ, ಈಶ್ವರ ಕೃಪೆಯಿಂದ. ಈ 4 ಕೃಪೆಗಳನ್ನು ಸಂಪಾದಿಸಿಕೊಂಡು ಶ್ರವಣಾದಿಗಳನ್ನು ಮಾಡಿ ಆ ಮಾಯೆಯನ್ನ ದಾಟಬೇಕಾಗ್ತದ. ಈ ಎಲ್ಲ ಕಸರತ್ತು ಮಾಯೆಯನ್ನು ದಾಟುದ್ರಾಗ ಅದ. ನಮ್ಮ ಪ್ರಪಂಚ ಮಾಯೆ ಒಳಗೈತೆ, ಮಾಯೆ ಆಚೆಗೆ ಐತಿರಿ ಅಂದ್ರೆ ನಮ್ ಪ್ರಪಂಚ ಎಲ್ಲ, ಈ ವ್ಯವಹಾರ ಎಲ್ಲ ನಡೆದಿತ್ತು ಮಾಯೆ ಒಳಗ. ನೋಡ್ರಿ ಹೆಂಗ ಈ ಉಪನಿಷತ್ತು ಅಭ್ಯಾಸ ಮಾಡೋದು ಕೂಡ ಮಾಯೆ ಒಳಗ ಮಾಡ್ತೇವಿ, ಆದ್ರ ಮಾಯೆಯನ್ನ ದಾಟ್ತೇವಿ. ಅಂತ ಒಂದ್ ವಿಚಿತ್ರ ಅಲ್ಲ. ಗುರು ಶ್ರೋತ್ರಿಯ ಬ್ರಹ್ಮಷ್ಟು ಗುರು ಮಾಯೆ ಒಳಗ ಅದಾರ, ಆದ್ರ ಮಾಯೆಯನ್ನ ದಾಟಿಸಿ ಕೈ ಬಿಡ್ತಾನ. ನಿಚಾಯ್ಯ ಅಂದ್ರೆ ಚೆನ್ನಾಗಿ ತಿಳಿದುಕೊಂಡು ಅಂತ ಅರ್ಥ. ಎದನ್ನ? ತತ್ ಬ್ರಹ್ಮ, ಆ ಬ್ರಹ್ಮನನ್ನ ಚೆನ್ನಾಗಿ ತಿಳ್ಕೊಂಡ್ರೆ ಏನಾಗ್ತದ? ಚೆನ್ನಾಗಿ ತಿಳ್ಕೊಬೇಕ. ಅರ್ಧಮರ್ಧ ಅಲ್ಲ, ಪರೋಕ್ಷ ಅಲ್ಲ, ಅಪರೋಕ್ಷ, ಅದೃಢ ಅಲ್ಲ, ದೃಢ ಅಪರೋಕ್ಷ ಜ್ಞಾನ ಆಗ್ಬೇಕು ಅಂತ ಅರ್ಥ. ಚೆನ್ನಾಗಿ ಅಂದ್ರೆ ಏನ್ರಿ? ದೃಢ ಮತ್ತು ಅಪರೋಕ್ಷ ಆಗ್ಬೇಕು. ಅಪರೋಕ್ಷ ಅಂದ್ರೆ ಏನು? ಅದು ನಾನೇ ಅಂತ ತಿಳ್ಕೊಬೇಕು. ಅದು ಅಲ್ಲೇ ಐತಿ, ನಾ ಇಲ್ಲದೇನಿ. ಟು ನೋ ಈಸ್ ಟು ಬಿ. ತಿಳ್ಕೊಡ್ರಿ, ಶಬ್ದದ ಅರ್ಥ ತಿಳ್ಕೊಡ್ರಿ. ಟು ನೋ ಈಸ್ ಟು ಬಿ. ತಿಳಿ ಅಂದ್ರ ಇದ್ದು ತಿಳಿ, ಅಥವಾ ಇರಾಕ ಪ್ರಯತ್ನ ಮಾಡಿ ಆ ಇರುವಿಕೆಯನ್ನ ತಿಳಿ. ಟು ನೋ ಈಸ್ ಟು ಬಿ ಇಸ್ ಗಾಡ್ ಅಪರೋಕ್ಷ ಜ್ಞಾನಂ. ಇದ್ದೇನೆ ಅಸ್ಮಿ ಇತಿ ಜ್ಞಾನಂ ಅಪರೋಕ್ಷ ಜ್ಞಾನಂ, ಅಸ್ತಿ ಇತಿ ಜ್ಞಾನಂ ಪರೋಕ್ಷ ಜ್ಞಾನಂ. ಬ್ರಹ್ಮತತ್ವ ಇದೆ ಅನ್ನುವಂತದ್ದು ಪರೋಕ್ಷ ಜ್ಞಾನ. ಆ ಬ್ರಹ್ಮತತ್ವ ನಾನೇ ಇದ್ದೇನೆ ಅಪರೋಕ್ಷ ಜ್ಞಾನ. ಸಂಶಯ ಇರ್ಬೇಕೇನ್ರಿ ಇದ್ರಾಗ? ಏನೇನು ಸಂಶಯ ಇರಬಾರ್ದು. ಅದೃಢ ಆಗ್ಬಾರ್ದು, ದೃಢ ಇರ್ಬೇಕು ಅಂತ. ಹ್ಯಾವಿಂಗ್ ಕ್ಲಿಯರ್ಲಿ ನೋಡ್ ನಿಶ್ಚಾಯ. ಏನಾಗ್ತೈತಿ ಅಂತ ತಿಳಿದ್ರ ಪ್ರಮುಚ್ಯತೆ, ಬಿಡುಗಡೆ ಹೋಗ್ತೇವೆ. ಮುಚ್ಚತೆ ಬಿಡುಗಡೆ, ಪ್ರಮುಚ್ಯತೆ ಚೆನ್ನಾಗಿ ಬಿಡುಗಡೆ ಆಗ್ತೈತಿ ನೋಡಿ. ಎಲ್ಲಿ ಬಿಡುಗಡೆ ಆಗ್ತೈತಿ? ಮೃತ್ಯು ಮುಖಾತ್, ಫ್ರಮ್ ದ ಜಾಸ್ ಆಫ್ ದ ಡೆತ್. ಮೃತ್ಯುವಿನ ಮುಖದಿಂದ ಬಿಡುಗಡೆ, ಚೆನ್ನಾಗಿ ಬಿಡುಗಡೆ. ಪ್ರಮುಚ್ಯತೆ ಬಿಡುಗಡೆ ಹಂಗಲ್ಲ, ಬರೋಬ್ಬರಿ ಚೆನ್ನಾಗಿ ಬಿಡುಗಡೆ. ಮತ್ತ ತಿಳಿಯೋದು ಬೇರೆ, ತಿಳಿದಂಗ ಆಗೋದು ಬೇರೆ ಅಂತ ಅರ್ಥ. ಚೆನ್ನಾಗಿ ತಿಳಿಯಿರಿ ಅಂತ ಆಗತ್ತ. ಇಷ್ಟು ಈ ಶಬ್ದ ಮತ್ತು ಶಬ್ದಶಃ ಅರ್ಥ ಈ ಶ್ಲೋಕದ್ದು. ಹೆಂಗದ್ರಿ ಆತ್ಮತತ್ವ ಅಂತಂದ್ರ ಅಶಬ್ದಂ ಅರೂಪಂ ಅಸ್ಪರ್ಶಂ ಅರಸಂ ಅಗಂಧಂ ಅನಾದಿ ಅನಂತ ಅವ್ಯಯ ಬದಲಾವಣೆ ಇಲ್ಲದ್ದು, ನಿತ್ಯ. ಮತ್ತೆ ಯಾವ್ದದ? ಮಾಯೆಯಿಂದ ಆಚೆಗದ, ಮಹತ್ತಿಂದ ಆಚೆಗದ. ಇಂಥ ಬ್ರಹ್ಮತತ್ವವನ್ನು ಯಾವನು ಚೆನ್ನಾಗಿ ತಿಳಿಯುತ್ತಾನೋ ಅವನು ಮೃತ್ಯು ಮುಖದಿಂದ ಪಾರಾಗುತ್ತಾನೆ. ಅವ್ ಮೃತ್ಯು ಆಗುದಿಲ್ಲೇನ್ರಿ? ತಿಳಿದವಾಗ ಶಿವಪುತ್ರಪ್ಪನವ್ರ ಅಪ್ಪ ಹುಟ್ಟೇನ ಮತ್ತೆ ಅಲ್ಲಿ ಮೃತ್ಯು ಆಗೋದು. ಅವ್ ಹುಟ್ಟೇ ಇಲ್ಲಲ್ರಪ್ಪ, ತಿಳಿದ ಅವ್ ಹುಟ್ಟೇ ಇಲ್ಲ. ಹಾ ಹಾ ಹಾ. ಇನ್ನೂ ಒಂದು ನಾನು ಯಾಕೆ ಕೇಳಿದ ಪ್ರಶ್ನೆ ಅಂದ್ರ, ಮೃತ್ಯು ಯಾರಿಗದ? ದೇಹಕ್ಕತ್ರಪ್ಪ. ಹಾ, ಇದು
ಇದು ಯಾರ ಲಕ್ಷಣ ಇದು? ಚಾರ್ವಾಕರ ಲಕ್ಷಣ ಅಲ್ಲ, ಇದು ಆತ್ಮನ ಲಕ್ಷಣ. ಈ ಶ್ಲೋಕದಾಗ ಇರೋದು ಏನದ ಶಬ್ದ ಮರು ಇದು ಆತ್ಮನ ಲಕ್ಷಣ. ಆ ಆತ್ಮನ ಸ್ಥಾನದಾಗ ಆತ್ಮನನ್ನೇ ನಿಲ್ಲಿಸಿದಾಗ ಹೊಂದಿಕೆ ಆಗ್ತೈತೆ ಹೊರತು ದೇಹವನ್ನ ಮತ್ತು ಆತ್ಮನ ಬಿಟ್ಟು ಇನ್ನು ಯಾವುದೇ ಆ ವಸ್ತುವನ್ನ ಅಲ್ಲಿ ಇಟ್ರ, ಆ ದೇಹ ಮನಸ್ಸು ಬುದ್ಧಿಯಾದಿಗಳನ್ನ ಇಟ್ರ ಅಲ್ಲಿ ಹೊಂದಿಕೆ ಆಗೋದಿಲ್ಲ. ಇದು ಆತ್ಮನ ಲಕ್ಷಣ. ಇದು ನಮ್ಮ ನಿಜವಾದ ಲಕ್ಷಣ. ಇದು ಭ್ರಮಾತ್ಮಕವಾದ ನಾನು ಏನ ಶರೀರ ಅಂತ ತಿಳ್ಕೊಂಡಿದ್ದೀನಿ ಅದ್ರ ಲಕ್ಷಣ ಅಲ್ಲ. ಇದು ನಿಜವಾಗಿ ಎಚ್ಚರ ಆದವರು ನಾನು ಅಂದ್ರೆ ಏನು, ಆತ್ಮ ಅಂದ್ರೆ ಯಾರು ಅನ್ನೋ ಲಕ್ಷಣ ಇದು. ಮತ್ತೆ ಇದು ತಿಳಿದವನ ಮೃತ್ಯು ಮುಖದಿಂದ ಪಾರಾಗ್ತಾನೋ ಅಂದ್ರೆ ಅರ್ಥ ಏನೋ ಅಂತಂದ್ರ, ತಿಳಿಲಾರ್ದವ್ರು ಶರೀರ ಅಂತ ತಿಳ್ಕೊಂಡು ಒದ್ದಾಡಕತ್ತಾರ. ಅಯ್ಯೋ ನನಗೊಂದು ಸಾಯ್ತೀನಿ ಅಂತ ಆಯ್ತೀನಿ. ಇಲ್ಲ, ನಾವೊಂದು ಸಾಯ್ತೀನಿ, ನನ್ನ ವಾರ್ಗದವ್ರು ಆಗ್ಲೇ ಒಂದಿಬ್ರು 3 ಮಂದಿ ಹೋಗ್ಯಾರ, ನಾನು ಒಂದಿನ ಇಲ್ದಂಗ ಹಾಕೀನಿ. ಐತೆ ಇಲ್ಲೋ? ಐತಿ. ಮತ್ತ ಅದು ಯಾರಿಗೆ ಸಂಬಂಧಪಟ್ಟದ್ದು? ನಮ್ಮ ಊರ್ ಸುದ್ದಿಯೋ ನಮ್ಮ ಬಾಜು ಮನಿ ಸುದ್ದಿಯೋ? ದೇಹದ ಸುದ್ದಿ, ಅದು ಆತ್ಮನ ಸುದ್ದಿ ಅಲ್ಲ. ಆದ್ದರಿಂದ ಈ ಆತ್ಮ ಯಾವಾಗಲೂ ಮೃತ್ಯು ಮುಖದಿಂದ ಬಿಡುಗಡೆ ಹೊಂದೇ ಬಿಟ್ಟ. ನಾವು ಆತ್ಮಗೆ ಯಾವಾಗಲೂ ಮೃತ್ಯು ಇಲ್ಲವೇ ಇಲ್ಲ ಅನ್ನುವಂತ ಮಾತಿನ ಅರ್ಥ ಇದೆ. It is a very another important verse, one of the most important, because it's the entire Upanishad and the entire Upanishad literature where Lord Yama gives the definition of Brahman and Atma. ಈ ಉಪನಿಷತ್ತು ಸಾಹಿತ್ಯದಲ್ಲಿನ ಬಹಳ ಪ್ರಮುಖವಾದಂತ ಮಂತ್ರ ಇದು. ಆತ್ಮನನ್ನ ಯಥಾರ್ಥವಾಗಿ ವರ್ಣನೆ ಮಾಡ್ತದ. ಆತ್ಮನನ್ನ ವರ್ಣನೆ ಮಾಡ್ತೈತಿ ಅಂದ್ರೆ ನಾವೇನ್ ತಿಳ್ಕೊಬೇಕು ಅಂದ್ರ ನನ್ನ ಬಗ್ಗೆ ವರ್ಣನೆ ಮಾಡ್ತದ ಇದು ಈ ಶ್ಲೋಕ. ಆದ್ರೆ ಇದು ಹೆಂಗದ ಅಂತ ಯಥಾರ್ಥವಾಗಿ ನಾನು ನನ್ನ ಸ್ವರೂಪ ಹಂಗದ ಅಂತ ನಾ ತಿಳ್ಕೊಂಡೆ ಅಂದ್ರ ನಾ ಮೃತ್ಯು ಮುಖದಿಂದ ಬಿಡುಗಡೆ ಹೊಂದ್ತೇನೆ. ಬರೀ ತಿಳ್ಕೊಳ್ಳೋದು ಅಷ್ಟ ಅದ, ಏನು ಮಾಡುವುದಿಲ್ಲ. ನಿಚಾಯ್ಯ, ಹ್ಯಾವಿಂಗ್ ಕ್ಲಿಯರ್ಲಿ ನೋನ್, ಚೆನ್ನಾಗಿ ತಿಳಿಬೇಕು. The definition is given to show that the Brahman cannot be objectified. ಈ ಡೆಫಿನೇಷನ್ ಯಾಕೆ ಕೊಟ್ಟಾರ ಅಂತಂದ್ರ ಆ ಬ್ರಹ್ಮ ತತ್ವವನ್ನ ವಿಷಯಕರಿಸಲಿಕ್ಕೆ ಆಗುವುದಿಲ್ಲ. ಅದನ್ನ ದೃಶ್ಯ ಮಾಡಿ ನೋಡ್ಲಿಕ್ಕೆ ಆಗಂಗಿಲ್ಲ. ಅದು ಯಾವಾಗಲೂ ದೃಕ್ ಸ್ವರೂಪ ಅದ. Looking for the Brahman experience will lead to tendency of the objectification. ನಮಗೆ ಏನು ಚಟ ಬಿದ್ದಿದೆ ಅಂದ್ರೆ ಪ್ರತಿಯೊಂದನ್ನು ವಿಷಯೀಕರಿಸಿ ನೋಡುವಂತದ್ದು ಒಂದು ಚಟ ಬಿದ್ದದ ಹ್ಯಾಬಿಟ್. ಹಂಗ ಇಲ್ಲಿ ನಾವು ಮಾಡಕ್ ಹೋದ್ರೆ ನಾವು ಫೇಲ್ ಆಕೇವಿ. ಆದ್ರಿಂದ ಯಾವಾಗ್ಲೂ ಅಬ್ಜೆಕ್ಟಿಫೈ ಮಾಡ್ಬೇಡ್ರಿ, ಇದು ಸಬ್ಜೆಕ್ಟಿವ್ ಆಗಿ ತಿಳ್ಕೊಳ್ರಿ. ಅದನ್ನ ನಾನು ಅಂತ ತಿಳ್ಕೊಳ್ರಿ, ಇದು ಅಂತ ತಿಳ್ಕೊಳಕ್ ಪ್ರಯತ್ನ ಮಾಡಕ್ ಹೋಗ್ಬೇಡ್ರಿ, ತಪ್ತದ. ಬೆಂಕಿ ಕೆಂಡವನ್ನ ಹಿಡಿಯುವಂತ ಚಿಮಟ, ಆ ಚಿಮಟ ಹೆಂಗ್ ಹಿಡಿಬೇಕ್ರಿ? ಇನ್ನ ಬೆಂಕಿ ಕೆಂಡ ಹಿಡಿದಿತ್ತು ಚಿಮಟ. ಆ ಚಿಮಟ ಹಿಡಿಯುವಂತ ಬೆಂಕಿ ಕೆಂಡವನ್ನ ಹಿಡಿಯುವಂತ ಚಿಮಟನ್ನ ಅದೇ ನಾನು ಅಂತ ಗುರುತಿಸ್ಬೇಕಾಗ್ಯದ. ಆದ್ರಿಂದ ಅದನ್ನ ಯಾವಾಗ್ಲೂ ದೃಶ್ಯವಾಗಿ ದೃಶ್ಯೀಕರಿಸ್ಬೇಕು ಹೋಗ್ಬೇಡ್ರಿ. ದೃಕ್ಕಾಗಿ ಅದು ದೃಕ್ ಅಂತ ತಿಳ್ಕೊಡ್ರಿ ಅಂತ ಹೇಳಕತ್ತಾರ. Looking for Brahman experience will lead to tendency of objectification. ಬ್ರಹ್ಮನ ಅನುಭವ ಮಾಡ್ಕೋಬೇಕು ಅನ್ನೋರು ಏನದೇವಿ, ಇದು ಮೂರ್ಖತನ. ಬ್ರಹ್ಮ ಒಂದು ಬೇರೆ, ಅನುಭವ ಮಾಡವ ನಾನುಭವ ಬೇರೆ. ಹಿಂಗಾಗ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಇದು ಅನುಭವ ಮಾಡುವವನ ಸ್ವರೂಪದ ಅನುಭವ ಮಾಡಿಸಿಕೊಳ್ಳುವುದು ಅಲ್ಲ. ಇದು ಆತ್ಮ. The more you do that, the more the risk of failure, because Brahman is attributeless. ನಾವ್ ಎಲ್ಲಿ ಮಠ ಇದನ್ನ ವಿಷಯೀಕರಿಸಿ ತಿಳ್ಕೊಳಕ್ ಪ್ರಯತ್ನ ಮಾಡ್ತೀವಿ, ಅಲ್ಲಿ ಮಠ ನಮ್ ಕೈ ಸಿಗುದಿಲ್ಲ. ಇದು ಆತ್ಮೀಯರೇ, ಇದನ್ನ ದೃಕ್ ಅಂತ ತಿಳ್ಕೊಬೇಕು, ಇದನ್ನ ಸಬ್ಜೆಕ್ಟ್ ಅಂತ ತಿಳ್ಕೊಬೇಕು. ನಾವು ಆಬ್ಜೆಕ್ಟ್ ಮಾಡಕ್ ಎಂದೂ ಹೋಗ್ಬಾರ್ದು. Brahman is free from 5 fundamental properties. ಶಬ್ದ, ಸ್ಪರ್ಶ, ರೂಪ, ರಸ, ಗಂಧಗಳಿಂದ ವರ್ಜಿತದ ಇದು ಬ್ರಹ್ಮತತ್ವ, ಆತ್ಮತತ್ವ. ಮತ್ತೆ ಈ ಆತ್ಮತತ್ವ
ನಮ್ಮಲ್ಲಿ ಏನು ಜ್ಞಾನೇಂದ್ರಿಯಗಳದಾವ, ಅವು ಜ್ಞಾನೇಂದ್ರಿಯಗಳು ಈ 5 ಜ್ಞಾನವನ್ನು ಅರಿಲಿಕ್ಕೆ ಸಮರ್ಥ ಅದಾವ. ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ ಇವು ಶಬ್ದ, ಸ್ಪರ್ಶ, ರೂಪ, ರಸ, ಗಂಧಗಳನ್ನ ತಿಳಿಲಿಕ್ಕೆ ಸಮರ್ಥ ಅದಾವ. ಮತ್ತ ಆ ಇಂದ್ರಿಯಗಳನ್ನ, ಜ್ಞಾನೇಂದ್ರಿಯಗಳನ್ನ ತೆಗೆದುಕೊಂಡು ಹೋಗಿ ಅಶಬ್ದ, ಅರೂಪ, ಸ್ಪರ್ಶ ಇದ್ದಂತಹ ಆ ಬ್ರಹ್ಮ ತತ್ವವನ್ನ ತಿಳಿತೀನಿ ಅಂದ್ರೆ ಏನಾಗ್ತದ? ನಿರಾಶೆ ಆಗ್ತದ, ಸಾಧ್ಯ ಆಗುದಿಲ್ಲ, ನಿಲ್ಕುದಿಲ್ಲ. ನಮ್ಮ ಜ್ಞಾನೇಂದ್ರಿಯಗಳಿಗೆ ಆತ್ಮತತ್ವ ನಿಲ್ಕುದಿಲ್ಲ. ಮತ್ತ ಇಷ್ಟ ಅಂದನ ಮುಂದೆ ಹೇಳ್ತಾರ, ಆ ಬ್ರಹ್ಮತತ್ವ ಹೆಂಗದ ಅಥವಾ ನಾನು ಅನ್ನುವಂಥದ್ದು ಯಥಾರ್ಥವಾದ ನಾನು ಹೆಂಗದೇನಿ ಅಂದ್ರ ಹುಟ್ಟು ಮತ್ತು ಸಾವುಗಳ ರಹಿತ ಅದೇನಿ. ಅಲ್ಲಿ ತಿಳ್ಕೋಬೇಕು, ಹುಟ್ಟು ಸಾವು ಇದ್ದವ ನಾನಲ್ಲ. ಹುಟ್ಟು ಸಾವು ಇಲ್ಲ ಅಂತಂದ್ರ ಆ ನಡುವಿನ ಅಸ್ಥಿತೆ, ಜಾಯತೆ, ವರ್ಧತೆ, ವಿಪರಿಣಮತೆ, ಅಪಕ್ಷೀಯತೆ, ವಿನಶ್ಯತೆ ಅನ್ನುವಂತ ಏನದು 6 ವಿಕಾರಗಳು ಹೇಳ್ಬೇಕಾದಾಗ ಹುಟ್ಟು ಸಾವುಗಳ ಮಧ್ಯೆ ಇದ್ದಂತ ಇನ್ನು ಉಳಿದ 4 ವಿಕಾರಗಳು ಇಲ್ಲ ಅಂತ ತಿಳ್ಕೋಬೇಕು ನಾವು. ಬೆಳವಣಿಗೆ ಆಗ್ಲಿ, ಆಮ್ಯಾಗ ಕೊಳೆಯುವಿಕೆ ಆಗ್ಲಿ, ಈ ಶರೀರಕ್ಕೆ ಅದಾವ. ಮುಪ್ಪು ಯಾರಿಗೈತ್ರಿ? ಆತ್ಮಗೈತೋ ಶರೀರಕ್ಕೈತೋ ಮುಪ್ಪು? ನನಗೈತೋ ಶರೀರಕ್ಕೈತೋ ಮುಪ್ಪು? ನಾವೇನ್ ತಿಳ್ಕೊಂಡೇವ್ರಿ? ಮುಪ್ಪು ಯಾರಿಗೆ ಅಂತ ತಿಳ್ಕೊಂಡೇವಿ? ನಮ್ಗೈತಿ ಅಂತ ತಿಳ್ಕೊಂಡೇವಿ. ಅದು ಭ್ರಮ. ಸಾವು ಯಾರಿಗೈತಿ? ಸಾವನು ಶರೀರಕ್ಕ ಐತ್ರಿಪ್ಪ. ನಾವೇನ್ ತಿಳ್ಕೊಂಡೇವ್ರಿ? ನನಗ ಬರಾಕತ್ತೈತಿಪ್ಪ ಇದು ಅಂತ. ಭ್ರಮ, ಅದು ಭ್ರಮ. ಹಿಂಗ್ ತಿಳ್ಕೊಬೇಕು ನೋಡಿ, ಹೆಂಗ ತಿಳ್ಕೊಬೇಕು? ಈ ಶಬ್ದಗಳನ್ನ ಅರ್ಥ ಮಾಡ್ಕೊಂಡಾಗ, ಅರ್ಥದಾಗ ನಾವು ಹೋಗಿ ನಿಂತಾಗ, ಹಂಗಾರೆ ನಾವ್ ಹಿಂಗ್ ತಿಳ್ಕೊಂಡೇವಲ್ಲ ಅದೇನು ಅಂತ ಅನ್ಬೇಕಲ್ಲೇ. ಅದು ಭ್ರಮ. ಅದು ಭ್ರಮ ಇದ್ದದ್ದನ್ನ ಬಿಡಬೇಕು. Representation ಭಾವ ವಿಕಾರ ರಹಿತ ನಿರ್ವಿಕಾರ ಅಂದ್ರೆ ವಿಕಾರ ರಹಿತದ ಅಂತ ಅರ್ಥ. ಮತ್ತೆ ದೇಶ ಕಾಲ ಒಳಗೈತಿವ, ದೇಶ ಕಾಲ ಆಚೆಗೆ ಐತಿವ ಅಂತಂದ್ರೆ ದೇಶ ಕಾಲಗಳ ಆಚೆಗದ ಆತ್ಮತತ್ವ. ದೇಶ ಕಾಲಗಳು ಕೂಡ ಆತ್ಮನಲ್ಲಿ ಕಲ್ಪಿತದ. ದೇಶವೂ ಕಲ್ಪಿತ, ಕಾಲವೂ ಕಲ್ಪಿತ. ನೋಡ್ರಿ ಏನ್ ಮಾಡ್ತೀರಿ? ಕಾಲ ಕಲ್ಪಿತ ಅನ್ನೋದು ತಿಳ್ಕೊಳಾಕ ಬಹಳ ಸೂಕ್ಷ್ಮ ಬುದ್ಧಿ ಬೇಕಾಗ್ತದೆ. ನಾನು ಒಬ್ಬರಿಗೆ ನಮ್ ಕೂಡ ಅಭ್ಯಾಸ ಮಾಡಿದವ್ರಿಗೆನ ನನ್ ಕೂಡ ಚರ್ಚೆ ಮಾಡ್ತಿರ್ತಾರ, ಅವ್ರ ಹೆಸರು ಹೇಳೋದಿಲ್ಲ. ಕಾಲ ಹೆಂಗ್ ಕಲ್ಪನೆ ಅಂತ ನಾವ್ ಇನ್ನೂ ಬರವಂತ ಐಡಿಯಾ ಬರವಂತ. ಅವ್ರದ್ದು 70 ವರ್ಷನ ಅದಾವ. ಅವರು ಈಗ ಸುಮಾರು 30 ವರ್ಷದಿಂದ ಶಾಸ್ತ್ರ ಕೇಳಾಕತ್ತಾರ. ಕಾಲ ಹೆಂಗ್ ಕಲ್ಪನೆ ರೀ ನಮ್ತಾರವ್ರ? ಕಾಲವೂ ಕಲ್ಪಿತದ. ಅದಕ್ಕ ಒಂದು ವಚನ ಅದ ನೋಡ್ರಿ, ಅದ ಪೂರ್ಣ ನೆನಪಿಲ್ಲ ನನಗ. ಯಾರಾದ ಪ್ರಾಜ್ಞರಿದ್ರೆ ಹೇಳ್ರಿ ಅದನ್ನ. ಕಾಳಿ ಕಂಕಾಳಿ ಆಗುವ ಮುನ್ನ 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 ಏ ಬ್ರಹ್ಮ ನೀ ಇದ್ದೆ ಎಲ್ಲ ಇಲ್ಲದ ಹಾಗೆ ಅಂತಿಕೊಂಡು ಯಾರೋ ಒಬ್ರು ಹೇಳ್ಯಾರ, ಒಂದು ವಚನಕಾರ ಹೇಳ್ಯಾರ. ನೀ ಹೆಂಗ ಇದ್ದಿಪ್ಪ ಅಂದ್ರೆ ಇಲ್ಲದ ಹಾಗೆ ಇದ್ದಿ ಅಂದ್ರೆ ಕಾಲ ದೇಶ ಇಲ್ಲಿದ್ದಿದ್ಲ ಅವಾಗ ಇದ್ದಿ ನೀನು. ನೀ ಹೆಂಗಿದ್ದಿ ಅಂದ್ರೆ ಇಲ್ಲದ ಹಾಗೆ ಇದ್ದಿ ಅಂತ ಅರ್ಥ. ಏನು ನಿಜವು ಇವರು ವಚನಕಾರರದ್ದು ಮಾತು ಅರ್ಥ ಆಗ್ಬೇಕಂದ್ರ ಬಹಳ ಸಂಸ್ಕಾರ ಬೇಕಾಗ್ತದ. ದೇಶ ಕಾಲಗಳು ಕೂಡ ಆತ್ಮನಲ್ಲಿ ಕಲ್ಪಿತದಾವಂತ ಶಾಸ್ತ್ರ ನೋಡ್ರಿ. ದೇಶ ಕಾಲಗಳು ಕೂಡ ಕಲ್ಪಿತದಾವ್. ದೇಶ ಕಾಲಗಳ ಆಚೆಗೆ ನನ್ನ ಸ್ವರೂಪದ. ಇದು ನಿರ್ವಿಕಲ್ಪ ಸಮಾಧಿ ಹೋದಾಗ ಕಾಲನೇ ಗೊತ್ತಾಗದಲ್ಲ. ಕಾಲವನ್ನ ದಾಟ್ತೀವಿ ನಾವು. ನಿರ್ವಿಕಲ್ಪ ಸಮಾಧಿ ಒಳಗ ಕಾಲವನ್ನ ದಾಟಿರ್ತೇವೆ.
ನಿದ್ದೆಯಿಂದ ಎದ್ ಕೂಡ್ಲೆ ಟೈಮ್ ನೋಡ್ತೀವ್ರ ಜರ. ಹೌದ್ರಿ. ಕಾಲಘಟ್ಟವನ್ನು ದಾಟಿರ್ತೀವಿ, ಕಾಲಕ್ಕೆ ಬಂದಾಗ ಅದು ಚಲೋ ಆಗ್ತದೆ ಟೈಮ್ ನೋಡು. ಎಟರ್ನಲ್ ಆತ್ಮ ಹೆಂಗದ? ಯಾವಾಗ್ಲೂ ಐತಿ ಎಟರ್ನಲ್. ಅಷ್ಟ ಅಲ್ಲ, ಕಾಲ ಅದರಲ್ಲಿ ಕಲ್ಪಿತದ. ಸಮಷ್ಟಿ ಬುದ್ಧಿ ಅದಕ್ಕೆ ಮಹತ್ವ ಅಂದಿವಲ್ಲ, ಹಿರಣ್ಯ ಗರ್ಭ ಅಂದಿವಲ್ಲ, ಅದಕ್ಕಿಂತ ಹಿಂದದ ಅದು ದಾಟದ ಅಂತ ಅರ್ಥ. ಸಮಷ್ಟಿ ಸೂಕ್ಷ್ಮ ಶರೀರದ ಅಭಿಮಾನಿ ಹಿರಣ್ಯ ಗರ್ಭ ಅಂತೀವಲ್ಲ, ಈ ಹಿರಣ್ಯ ಗರ್ಭನು ಕಲ್ಪಿತದ, ಸ್ಥೂಲ ಪ್ರಪಂಚನೂ ಕಲ್ಪಿತದ, ಅವಿದ್ಯನೂ ಕಲ್ಪಿತದ. ಇವೆಲ್ಲ ಕಲ್ಪನೆಗಳ ದಾಟಿ ಇವೆಲ್ಲಕ್ಕೂ ಅಧಿಷ್ಠಾನ ಸ್ವರೂಪವಾಗಿರುವುದು ಆತ್ಮ ಅನ್ನುವಂತ ಮಾತನ್ನ ಅಲ್ಲಿ ಹೇಳ್ಬೇಕಾಗ್ಯದ. ಅಂತಾರಪ್ಪರು, ದ ಸೆನ್ಸ್ ಆರ್ಗನ್ಸ್ ಕ್ಯಾನ್ ಓನ್ಲಿ ಪರ್ಸೀವ್ ದಿ ಎಕ್ಸ್ಟರ್ನಲ್ ಆಬ್ಜೆಕ್ಟ್ಸ್. ನಮ್ಮಲ್ಲಿ ಇದ್ದಂತ 5 ಜ್ಞಾನೇಂದ್ರ ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮಗಳು ಈ ಹೊರಗಿನ ವಿಷಯಗಳನ್ನು ಗ್ರಹಣ ಮಾಡ್ಲಿಕ್ಕೆ ಸಾಮರ್ಥ್ಯ ಅದಾವ. ಅರ್ಥ ಏನು? ಶಬ್ದ, ಸ್ಪರ್ಶ, ರೂಪ, ರಸವನ್ನ, ಗಂಧ, ಇವು 5 ಸ್ಥೂಲವಾದಂತ ವಿಷಯಗಳನ್ನು ಗ್ರಹಣ ಮಾಡ್ಲಿಕ್ಕೆ 5 ಇಂದ್ರಿಯಗಳು ಅಂದ್ರೆ 5 ಜ್ಞಾನೇಂದ್ರಿಯಗಳವ. ಇನ್ನು ಆತ್ಮತತ್ವ ಸ್ಪರ್ಶ, ರೂಪ, ರಸ, ಗಂಧ ಇರುವುದರಿಂದ 5 ಜ್ಞಾನೇಂದ್ರಿಯಗಳಿಗೆ ಗೋಚರ ಅಲ್ಲ. ಕಣ್ಣಿಂದ ನೋಡಾಕ್ ಬರಂಗಿಲ್ಲ, ಕಿವಿಯಿಂದ ಕೇಳಾಕ್ ಬರುದಿಲ್ಲ, ನಾಲಿಗೆಯಿಂದ ರುಚಿಸಾಕ್ ಬರುದಿಲ್ಲ, ಚರ್ಮದಿಂದ ಮುಟ್ಟಾಕ್ ಬರಂಗಿಲ್ಲ, ಮೂಗಿನಿಂದ ಗ್ರಹಣ ಮಾಡ್ಲಿಕ್ಕೆ ಬರಂಗಿಲ್ಲ, ವಾಸನೆ ನೋಡಾಕ್ ಬರುದಿಲ್ಲ. ಇಲ್ಲೊಂದು ಮಾತು ಹೇಳ್ತಾರೆ, ಸ್ವಲ್ಪ ಲಕ್ಷ ಕೊಟ್ಟು ಕೇಳ್ರಿ. ಡೋಂಟ್ ಗೆಟ್ ಡಿಸ್ಟರ್ಬ್ಡ್. ಈ ಹೊರಗಿನ ಜಗತ್ತು ನೋಡಾಕ ಏನ 5 ಇಂದ್ರಿಯಗಳ ಇಟ್ಟಾನ ಭಗವಂತ. ಹೊರಗಿನ ಜಗತ್ತು ಬ್ರಹ್ಮ ಅಂದ್ರ ಅಲ್ಲ. ಕೆಲವು ಮಂದಿ ಧ್ಯಾನದಾಗ ವಿಶೇಷ ಅನುಭವಗಳನ್ನು ಹೇಳ್ತಾವ. ಧ್ಯಾನ ಕುಂತಾಗ ನಮ್ಗಂತ ಅನುಭವ ಆತು, ಧ್ಯಾನ ಕುಂತಾಗ ಇಂಥ ಅನುಭವ ಆತು ಹೇಳ್ತಾವ. ಅನುಭವ ಆತಲ್ಲ, ಅದು ಅಲ್ಲಿ ಅನುಭವ ಆಗುವಾಗ ಅದು ಮೊದಲ ಇತ್ತು ಏನೋ ಅನುಭವ ಅಲ್ಲಿ ಇವಾಗ ಅನುಭವ ಮೊದಲ ಇದ್ದಿದ್ದಾಗಿತ್ತು, ಏನು ಹೊಸದಾಗ ಆಗೈತ್ರಿ ಆ ಅನುಭವ? ಸ್ವಲ್ಪ ಹೇಳ್ತೀರಿ ಯಾರಾದ್ರು? ಮೊದ್ಲ ಐತ್ರಪ್ಪ ಅದ. ಯಾವುದು? ಈ ಮಿಸ್ಟಿಕ್ ಎಕ್ಸ್ಪೀರಿಯನ್ಸ್ ಅಂತ ನಾ ಹೇಳೋದು ಆತ್ಮತತ್ವ ಮೊದಲ ಐತಿ, ಅದನ್ನ ನಾ ಕೇಳಾಗತ್ತಿಲ್ಲ. ಧ್ಯಾನಕ್ಕೆ ಕುಂತ್ಕೊಂಡಾಗ ನಮಗ್ ವಿಶೇಷವಾದಂತ ಅನುಭವ ಆದವು ಅಂತಾರಲ್ಲ, ಆ ಅನುಭವ ಕೇಳಾಗತ್ತೆ. ಅವ್ರು ಧ್ಯಾನ ಮಾಡೋರಿಗೆ ಅದು ಮೊದ್ಲು ಇರೋದಿಲ್ರಿ, ಮಾಡ್ತಾ ಜನ ಇದು ಕರೆಕ್ಟ್. ಮಂಜು ಅವ್ರು ಹೇಳಿದ್ದೆ ಬರೋಬರಿ. ಧ್ಯಾನ ಮಾಡುವತ್ತೊಳಗೆ ಇರಂಗಿಲ್ಲ, ಧ್ಯಾನದಾಗ ಅವ್ರಿಗೆ ವಿಶೇಷ ಅನುಭವ ಆಗ್ತದೆ. ಮತ್ತ ಆ ವಿಶೇಷ ಅನುಭವ ಆಗ್ತಾವಲ್ಲ, ಆ ವಿಶೇಷ ಅನುಭವ ಏನಾಗ್ತಾವೋ ಮಿಸ್ಟಿಕ್ ಎಕ್ಸ್ಪೀರಿಯನ್ಸ್ ಅಂತ ಹೋಗ್ತಾವ, ಅಲೌಕಿಕ ಅನುಭವಗಳು ಅಂತ ಹೋಗ್ತಾವ. ಮಿಸ್ಟಿಕ್ ಎಕ್ಸ್ಪೀರಿಯನ್ಸ್ ಅಂದ್ರೆ ಮತ್ತೆ ತಪ್ಪಿಕೊಬೇಡ್ರಿ, ಅಲೌಕಿಕವಾದಂತ ಅನುಭವಗಳು ಆಗ್ತಾವ. ಆ ಅಲೌಕಿಕ ಅನುಭವಗಳ ಏನದಾವಲ್ಲ ಅವು ಎಲ್ಲಾಗ್ತಾವ್ರಿ ಅಂದ್ರೆ ಮನಸ್ಸಿನಾಗ ಆಗ್ತಾವ. ಆ ಮನಸ್ಸಿನಾಗ ಆಗುವಂತ ಅಲೌಕಿಕ ಅನುಭವಗಳು ಏನದಾವ ಅದ ದೇವ್ರ ಅಂತಾರ ಕೆಲವು ಮಂದಿ. ಅಲೌಕಿಕವಾದಂತ ಅನುಭವಗಳು ಧ್ಯಾನ ಕೂತ್ಕೊಂಡಾಗ ನಮ್ಗೆ ಏನ್ ಹಾಕಾವು ಅಲೌಕಿಕ ಅನುಭವಗಳು ಹಾಕಾವ, ಅದಕ್ಕೆ ದೇವ್ರು ಅಂತಾರ.
ಅಂತ. ಒಂದು ಮಾತು ಹೇಳ್ತಾರ, ನನ್ ಆಫ್ ದ ಮಿಸ್ಟೇಕ್ ಎಕ್ಸ್ಪೀರಿಯನ್ಸಸ್ ಇಸ್ ಬ್ರಹ್ಮನ್ ಬಿಕಾಸ್ ಇಟ್ ಅರೈವ್ಸ್ ಅಂಡ್ ಇಟ್ ಡಿಪಾರ್ಟ್ಸ್. ಅದರಿಂದ ವೈಜ್ಞಾನಿಕವಾಗಿ ಲಾಭ ಆಗ್ತೈತೆ ಅಂದ್ರೆ ತಗೊಳ್ರಿ, ಬೇಡ ಅಂತ ಹೇಳಂಗಿಲ್ಲ. ಆದ್ರ ಆತ್ಮಜ್ಞಾನಕ್ಕೂ ಅದಕ್ಕೂ ಏನೂ ಸಂಬಂಧ ಇಲ್ಲ. ಧಾರವಾಡದ ಕುಮಾರಸ್ವಾಮಿಗಳು ಇದ್ದಾಗ ಅವ್ರಿಗೆ ಒಂದು ಧ್ಯಾನ ಕುತ್ಕೊಂಡಾಗ ಒಂದು ಅನುಭವ ಆತ. ಏನಂದ್ರ ಕಲ್ಕತ್ತಾದ ಹೌರಾ ಬ್ರಿಡ್ಜ್ ಅದು ಬ್ರೇಕ್ ಆಗ್ತದ, ಅದು ಒಡಿತದ ಅನ್ನುವಂಥದ್ದು ಅವ್ರಿಗೆ ಕಂಡು ಬಂತ. ಎಲ್ಲೇ ಧ್ಯಾನದಾಗ. ಮುಂದ ಅದು ಮರುದಿವಸ ಅಲ್ಲಿ ಘಟನೆ ವಾಸ್ತವಿಕವಾಗಿನ ಆಯ್ತು. ಮೊದಲ ಹೇಳಿದ್ರು, ಇಂಥ ಅಲೌಕಿಕವಾದಂತ ಅನುಭವಗಳು ಆಗ್ಬಹುದು. ಇದಕ್ಕೂ ಕೂಡ ಪರಮಾತ್ಮನ ಅನುಭವಕ್ಕೂ ಏನೇನೇನೇನೇನೇನೇನೇನು ಸಂಬಂಧ ಇಲ್ಲ. ಅದು ಮನುಷ್ಯನ ನಿಯಂತ್ರಣ ಮಾಡಿದ್ರಿಂದ ಆ ಶಕ್ತಿ ಮನುಷ್ಯಗೆ ಬರ್ತದೆ, ಇಲ್ಲ ಅಂತ ಹೇಳಂಗಿಲ್ಲ. ಬಟ್ ಆತ್ಮಜ್ಞಾನಕ್ಕೂ ಇಂಥ ಪವಾಡ ಸದೃಶ ಅನುಭವಕ್ಕೂ ಏನೇನು ಸಂಬಂಧ ಇಲ್ಲ, ತಿಳ್ಕೊಡ್ರಿ. ನಾ ಹೇಳಾಗತ್ತಿಲ್ಲ, ಅಪ್ಪವ್ರು ಹೇಳಾಗತ್ತ. None of the mystic experiences is Brahman because it arrives and it departs. ಅದು ನಿತ್ಯ ಇಲ್ಲ ನೋಡ್ರಿ. ಅನುಭವ ಬರ್ತದ, ಅನುಭವ ಹೋಗ್ತದ, ಕಾಣ್ತದ, ಇಲ್ಲಂಗ ಆಗ್ತದ. ಯಾರಿಗನೋ ವಿಷ್ಣು ರೂಪದಿಂದ ಭಗವಂತ ದರ್ಶನ ಕೊಟ್ಟಂಗ ಆಗ್ತದ, ಅವನ ಮನಸ್ಸ ಹಂಗಾಗಿ ಕಾಣ್ತದ, ಮತ್ತ ಅವನ ಕ್ಷಣಕ್ಕ ಇಲ್ದಂಗ ಆಗ್ತದ. ಇಂಥ ಒಂದು ಅಲೌಕಿಕವಾದ ಅನುಭವಗಳನ್ನ ಏನಾಗ್ತಾವ, ಇದು ಆತ್ಮತತ್ವಕ್ಕೆ ಇದಕ್ಕೆ ಏನ್ ಸಂಬಂಧ? ಏನೇನೂ ಸಂಬಂಧ ಇಲ್ಲ. ಅದನ್ನ ದೊಡ್ಡದು ಮಾಡಕ್ ಹೋಗ್ಬೇಡ್ರಿ ಅಂತ ಅರ್ಥ. ಆಗ್ತಾವ್, ಇಲ್ಲ ಅಂತಲ್ಲ, ಆಗ್ತಾವ್. ವಾಟ್ ಎವರ್ ಯು ಎಕ್ಸ್ಪೀರಿಯನ್ಸ್ ಔಟ್ಸೈಡ್ ಆರ್ ಇನ್ಸೈಡ್, ಇಟ್ ಇಸ್ ನಾಟ್ ಬ್ರಹ್ಮನ್. ಈ ಜಗತ್ನಾಗರ ನೀವು ಅನುಭವ ಮಾಡ್ರಿ, ಮನಸ್ನಾಗರ ನೀವು ಅನುಭವ ಮಾಡ್ರಿ, ಅದ್ಯಾವುದು ಆತ್ಮತತ್ವ ಅಲ್ಲ. ತಿಳ್ಕೊಳ್ರಿ. ಅನುಭವ ಮಾಡುವುದು ಅಷ್ಟು ಆತ್ಮತತ್ವ ಅಲ್ಲ. ನಾವು ಅನುಭವ ಮಾಡ್ಬೇಕು ಅಂತೀವಿ, ಭಗವಂತನ ಅನುಭವಿಸ್ಬೇಕಂತೀವಿ, ಸಾಧ್ಯ ಇಲ್ಲ. ಹೆಂಗ ಸಾಧ್ಯ ಇಲ್ಲ? ಅದನ್ನ ನೋಡೇ ನಾ ಅನುಭವಿಸ್ಬೇಕು, ಅದನ್ನ ಮುಟ್ಟೇ ನಾ ಅನುಭವಿಸ್ಬೇಕು, ಅದನ್ನ ಕೇಳೇ ನಾ ಅನುಭವಿಸ್ಬೇಕು, ಅದನ್ನ ರುಚಿಸಿಯೇ ನಾ ಅನುಭವಿಸ್ಬೇಕು, ಅದನ್ನ ಮುಟ್ಟಿಯೇ ನಾನು ಅನುಭವಿಸ್ಬೇಕು. ಈ ರೀತಿಯಿಂದ ಸಾಧ್ಯ ಇಲ್ಲ. ಮತ್ತ ಅನುಭವ ಮಾಡ್ಕೊಳಕ್ ಬರ್ತೈತೆ ಅಂದ್ರೆ ಹೆಂಗ್ ಬರ್ತದ? ಅದು ನೀನ್ ಅದ ಆಗ್ಬೇಕು, ಅದಾಗೆ ಅನುಭವ ಮಾಡ್ಲಿಕ್ಕೆ ಬರ್ತದೆ. Then you will tend to conclude that there is no Brahman. ಹಿಂಗಂದ್ರೆ ನೀವೇನಂತೀರಿ? ಎಲ್ಲಿ ಬಿಡಂಗ ಬ್ರಹ್ಮ ತತ್ವ ಇಲ್ಲ ಅಂತೀವಿ. ಇಟ್ ಈಸ್ ದೇ ಬಿಕಾಸ್ ಇಟ್ ಈಸ್ ಯು ಓನ್ಲಿ. ಅದ ಇದೆ, ಯಾಕಂದ್ರೆ ಅದು ನೀನೇ, ಅದ ನಿನ್ನ ಬಿಟ್ಟಿಲ್ಲ. I the experiencer am Brahman. ಯಾರಿಗೆ ಅನುಭವ ಆಗದೈತಲ್ಲ ಅವನೇ ಬ್ರಹ್ಮ ಇದ್ದಾನೆ, ಅವನೇ ಆತ್ಮ ಇದ್ದಾನ. ಅವನ ಲಕ್ಷಣಕ್ಕಿಂತ ಈ ಶ್ಲೋಕದಾಗ ಇದನ್ನ ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮದಿಂದ ಹಿಡಿಯಾಕ ಹೋಗ್ತೀನಿ ಅಂದ್ರೆ ಸಾಧ್ಯ ಇಲ್ಲ. Having known in this manner, you will be freed from the mouth of ಕಾಲತತ್ವಂ. ಲಾರ್ಡ್ ಯಮ, ಯಮನಿಗೆ ಇನ್ನೊಂದು ಹೆಸರು ಕಾಲತತ್ವ. ಯಮನ ಮುಖದಿಂದ ನಾವು ಪಾರಾಗ್ತೇವೆ ಅಂದ್ರೆ ಮೃತ್ಯುವಿನಿಂದ ಪಾರಾಗ್ತೇವಿ ಅಂತ ಅರ್ಥ. ಕಾಲತತ್ವದಿಂದ ಪಾರಾಗ್ತೇವಿ ಅಂತ ಅರ್ಥ. ಲಾರ್ಡ್ ಯಮ, ಇಫ್ ಯು ರಿಸೀವ್ ಜ್ಞಾನ, ಐ ವಿಲ್ ನಾಟ್ ಬಿ ಏಬಲ್ ಟು ಗೆಟ್ ಯು ಇನ್ ಮೈ ಗ್ರಿಪ್ ಅಂತಾರ. ಯಮಧರ್ಮನ ನಚಿಕೇತೆಗಳಾಗತ್ತಾನ. ಈ ರೀತಿ ಆತ್ಮನನ್ನ ತಿಳ್ಕೊಂಡೆ ಅಂದ್ರ ಅವಾಗ ನಾನ್ ನಿನ್ ಮುಟ್ಟುವುದಿಲ್ಲ, ನೀನ್ ಉಸಾಬರಿ ಬರುದಿಲ್ಲ ಅಂತ ನಾವು ಯಮಧರ್ಮರಾಯ. ಯು ವಿಲ್ ಬಿ ಇಮ್ಮಾರ್ಟಲ್. ನೀನು ಅಮರನಾಗ್ತೀಯ. ಯಾಕಂದ್ರೆ ನಿನ್ನ ಸ್ವರೂಪವೇ ಅಮರವಿದೆ. ನೀನು ಅಮರ ಆಗ್ತೀಯ ಅಲ್ಲ, ಅದ ಹಂಗ ಹೇಳಾಕ ಮಾತು. ಅಮರನೇ ಇದ್ದೀಯ, ಅಮರನೇ ಆಗ್ತೀಯ. ಆಗ್ತೀಯ ಅನ್ನೋದು ಸಂದರ್ಭೋಚಿತವಾದಂತ ಮಾತು. ನೀ ಅಮರತತ್ವ, ನಿನ್ನ ಅಮರತ್ವವನ್ನ ನೀನು ಗುರುತಿಸ್ತೀಯ. ಈಗ ಅಜ್ಞಾನ ಕಾಲದಾಗ ದೇಹಕ್ಕೆ ನಾನು ಹಿಡ್ಕೊಂಡು ನಾನು ಮೃತ್ಯು ಮುಖಕ್ಕೊಳಗಾಗ್ತೇನೆ ಅಂತ ಏನ್ ಭಾವ ಮಾಡಿ, ಈ ಭಾವವನ್ನು ಕಳ್ಕೊಂಡು ನಾನು ಆತ್ಮ ಅಂತ ತಿಳ್ಕೊಂಡಾಗ ಮೃತ್ಯು ಮುಖದಿಂದ ನೀನು ಪಾರಾಗ್ತೀಯ.
ಇಷ್ಟು ಇದ್ರದ ವಿಶೇಷವಾದಂತಹ ವಿವರಣೆಯನ್ನು ಹೇಳಿ 16ನೇ ಮಂತ್ರಕ್ಕ ಹೋಗೋಣ. 16ನೇ ಮಂತ್ರ ಏನ್ ಹೇಳ್ತದ ನೋಡಿ. ಆತ್ಮಜ್ಞಾನದ ಪ್ರಶಂಸೆ. ಆತ್ಮಜ್ಞಾನ ಮುಗಿತಿ. ಆತ್ಮಜ್ಞಾನದ ಪ್ರಶಂಸೆ, ಅದನ್ನು ಹೊಗಳುವಿಕೆ. ನಾಚಿಕೇತಂ ಉಪಾಖ್ಯಾನಂ ಮೃತ್ಯು ಪ್ರೋಕ್ತಗಂ ಸನಾತನಂ ಉಕ್ತ್ವಾ ಶ್ರುತ್ವಾ ಚ ಮೇಧಾವಿ ಬ್ರಹ್ಮಲೋಕೆ ಮಹೀಯತೆ. ಮೃತ್ಯು ಹೇಳಿದಂತ ಈ ಸನಾತನವಾದ ನಾಚಿಕೇತೋಪಾಖ್ಯಾನವನ್ನು ಹೇಳಿದ ಮತ್ತು ಕೇಳಿದ ಪಂಡಿತನು ಬ್ರಹ್ಮಲೋಕದಲ್ಲಿ ದೊಡ್ಡವನೆನಿಸುತ್ತಾನೆ. ಹೇಳಿದವ ಕೇಳಿದವ ಇಬ್ರು ಅಂತ, ಇಬ್ರಿಗೂ ಲಾಭದ. ಹೇಳಾವು ಲಾಭದ, ಹೇಳಾವ ಹೇಳಿ ಉದ್ಧಾರ ಆಗ್ಬೇಕು, ಕೇಳಾವ ಕೇಳಿ ಉದ್ಧಾರ ಆಗ್ಬೇಕು. ಹೇಳಾವ ಶ್ರೇಷ್ಠ, ಕೇಳಾವ ಕನಿಷ್ಠ ಅಲ್ಲ. ಹೇಳಿದ್ನಲ್ಲ, 50 ಮಂದಿ ಕುಂತು ಕೇಳಾಕತ್ತಾರಂದ್ರೆ ಒಬ್ಬ ಹೇಳುವಂತ ಅದಾನಂತ ಅಂತ ಅಂದ್ರೆ ಅವ್ನು ಹೇಳಕ್ ಹಚ್ಚಿ 50 ಮಂದಿ ಕೇಳ್ಬೇಕು. ಇದು ವ್ಯವಹಾರ ಆಗ್ತದೆ. ನಾವ್ 50 ಮಂದಿ ಹೇಳ್ತೇವ್ರಿ, ಒಬ್ಬ ಕೇಳಂದ್ರೆ ಏನ್ ಕೇಳ್ತಾನ್ರಿ ಅವ, ಅಲ್ಲಿ ವ್ಯವಹಾರ ಆಗುದಿಲ್ಲ. ಆದ್ರಿಂದ ಹೇಳಾವ ಹೇಳಿ ಉದ್ಧಾರ ಆಗ್ಬೇಕು, ಕೇಳಾವ ಕೇಳಿ ಉದ್ಧಾರ ಆಗ್ಬೇಕು. ಶ್ರುತ್ವಾ ಕೇಳಿ, ಉಕ್ತ್ವಾ ಮೇಲಿಂದ ಮೇಲೆ ಕೇಳಿ, ಸನಾತನಂ ಉಪಾಖ್ಯಾನಂ. ಇದು ಹೆಂಗೈತಿ ಇದು ಮಾತು? ಉಪಾಖ್ಯಾನ ಅಂತಂದ್ರೆ ಇಲ್ಲಿ ಅರ್ಥ ಏನ್ ಮಾಡ್ಬೇಕು ಅಂದ್ರ ಟೀಚಿಂಗ್ ಅಂದ್ರೆ ಶಿಕ್ಷಣ. ಈ ಶಿಕ್ಷಣವನ್ನ, ಇದು ಎಂತ ಶಿಕ್ಷಣ ಅದ? ಉಪಾಖ್ಯಾನಂ ಅಂದ್ರೆ ಶಿಕ್ಷಣ. ಎಂತ ಶಿಕ್ಷಣ? ಸನಾತನ. ಸನಾತನ ಅಂದ್ರೆ ನಿತ್ಯ ಅದು. ಈ ಶಿಕ್ಷಣಕ್ಕೆ ನಾಶ ಅನ್ನೋದೇ ಇಲ್ಲ, ನಿತ್ಯ ಅದ, ಯಾವಾಗ್ಲೂ ಅದ. ಇನ್ನ ನೀವು 1000 ವರ್ಷ ಬಿಟ್ಟು ಬಂದ್ರು ಇದು ಉಪನಿಷತ್ ಹಂಗೆ ಇರ್ತದ ನೋಡ್ರಿ. ಬೇಕಾದ್ರೆ ಬಂದು ನೋಡ್ರಿ, ಮೋಕ್ಷ ಪ್ರಯತ್ನ ಮಾಡ್ದನ ಜೀವಭಾವ ಇಟ್ಕೊಂಡು ಇನ್ನ 1000 ವರ್ಷ ಬಿಟ್ಟು ಬಂದ್ರು ಕೂಡ ಈ ಕಠೋಪನಿಷತ್ ಹಿಂಗ ಇರ್ತದೆ ಈ ಮಂತ್ರ. ಆದ್ದರಿಂದ ಇದು ಏನದ? ಇದು ಸನಾತನದ. ಸನಾತನ ಅಂದ್ರೆ ಯಾವಾಗ್ಲೂ ಒಂದೇ ಸ್ವರೂಪದಿಂದ ಇರುವಂತದ್ದು. ಇನ್ನ 1000 ಯಾಕೆ, ಇನ್ನ 10,000 ವರ್ಷ ಬಿಟ್ಟು ಬರ್ಲಿ, ಇನ್ನ 1,00,000 ವರ್ಷ ಬಿಟ್ಟು ಬಂದ್ರು ಕಠೋಪನಿಷತ್ ಹಂಗ ಇರ್ತದ. ಈ ಶಿಕ್ಷಣ ಇದು ಹಿಂಗ ಇರ್ತದ. ಹೇಳಿಕೊಡವ ಹಿಂಗೆ ಹೇಳಿಕೊಡ್ತಾನ. ನಾಚಿಕೇತಂ ವಿಚ್ ವಾಸ್ ರಿಸೀವ್ಡ್ ಬೈ ನಾಚಿಕೇತ. ನಚಿಕೇತನಿಂದ ಪಡೆಯಲ್ಪಟ್ಟಂತ ಈ ಶಿಕ್ಷಣ ಅದ, ಇದು ಸನಾತನದ. ಸನಾತನ ಅಂದ್ರೆ ಏನು? ಇದು ನಿತ್ಯ ನೂತನದ. ಇದನ್ನ ಮೇಲಿಂದ ಮೇಲೆ ಹೇಳಿ ಕೇಳಿ ಮೃತ್ಯು ಮುಖಂ. ಇದು ಇಂಪಾರ್ಟೆಂಟ್ ಬೈ ಲಾರ್ಡ್ ಯಮಧರ್ಮರಾಯನ ಮುಖದಿಂದ ಕೇಳಿದ ನಚಿಕೇತ. ಮೇಧಾವಿ, ಯಾವ ವಿವೇಕಿ ಅದಾನೋ, ಮೇಧಾಶಕ್ತಿ ಉಳ್ಳವದಾನೋ, ಮಹೀಯತೆ ಬಿಕಮ್ಸ್ ಗ್ಲೋರಿಫೈಡ್. ಬ್ರಹ್ಮಲೋಕದಲ್ಲಿ ಅವನ ಮಹಿಮೆಯಿಂದ ಕೊಂಡಾಡ್ತಾರಂತ ನೋಡಿ. ಇದು ಏನದ? ಪ್ರಶಂಸೆ ಮಾಡಕತ್ತಾರ. ಬ್ರಹ್ಮಜ್ಞಾನದಿಂದ ಏನ್ ಲಾಭ ಆಗ್ತತಿ ಅಂತ ಕೇಳೋರಿಗೆ ಲಾಭ ಹಿಂಗೈತಿ ನೋಡಪ್ಪ. ಅವನ್ನ ಬ್ರಹ್ಮಲೋಕದಲ್ಲಿ ಹೊಗಳ್ತಾರಂತ. ಆ ಹೊಗಳ್ತಾರ ಅನ್ನೋ ಸಂತಕರ ನೀವು ಜ್ಞಾನವನ್ನು ಪಡೆಯಿರಿ ಅನ್ನುವಂತಹದ್ದು ಇಲ್ಲದ. ಅದ್ರ ಲಾಭ ಬಹಳ ಅದಾವು. ಅತ್ಯಂತ ದುಃಖದ ನಿವೃತ್ತಿ, ಪರಮಾನಂದ ಪ್ರಾಪ್ತಿ ರೂಪ ಮೋಕ್ಷದ, ಅದು ಮೋಕ್ಷನ ಆಗ್ತದ. ಆ ಮೋಕ್ಷ ಗುರುತಿಸ್ಲಾರ್ದವ್ರಿಗೆ ಪೇಪರ್ ಬಿಟ್ಟು ಹೇಳಾಗತ್ತ ಶಾಸ್ತ್ರ. ಏನ್ ಲಾಭ ಹೇಳ್ರಿ, ನಾವ್ ಉಪನಿಷತ್ ಮಾಡಿದ್ರೆ ಏನ್ ಲಾಭ ಹೇಳ್ರಿ ಕೇಳ್ತಾರ. ಲಾಭ ನೋಡಪ್ಪ, ನಿನಗೆ ಬಹಳ ಮಂದಿ ಹೊಗಳ್ತಾರ. ಎಲ್ಲಿ? ಬ್ರಹ್ಮಲೋಕದ ಪರ್ಯಂತ ಜನ ಹೊಗಳ್ತಾರ ನಿನ್ಗ. ಆ ಹೊಗಳ್ತಾರ ಅನ್ನೋ ಉದ್ದೇಶಕರನ್ನ ಅಭ್ಯಾಸ ಮಾಡಪ್ಪ ಅನ್ನಂಗ. ನೀ ಶಾಣೆ ಮಗು ಅಲ್ಲ, ನೀ ಜಾಣ ಮಗು ಅಲ್ಲ, ಮಾತು ಕೇಳ್ತೀಯಲ್ಲ ಅಂತ ಹೆಂಗ ತಾಯಿ ಮಗುವಿಗೆ ಹುಡುಗಮಿಸ್ತಾಳಲ್ಲ, ಹಂಗ ವೇದ ಮಾತೆ ನಮ್ಗೆ ಹುಡುಗಮಿಸಾಗತ್ತಾಳ. ಇಲ್ಲಿ ಬ್ರಹ್ಮಲೋಕದಾಗ ಮಹೀಯತೆ, ಬ್ರಹ್ಮಲೋಕದಲ್ಲಿ ದೊಡ್ಡವನೆನಿಸಿಕೊಳ್ಳುತ್ತಾನೆ ಅಂತ ಹೇಳ್ತಾರ. ವಿಶೇಷ ಅರ್ಥವನ್ನು ಎಂತ ವಿಶೇಷ ಏನಿಲ್ಲ, ಇದು ಹೊಗಳುವಿಕೆ.
We are coming to the conclusion of the first chapter. ಇಲ್ಲಿ ನಾವು 1ನೇ ಅಧ್ಯಾಯದ ಸಮಾರೋಪಕ್ಕೆ ಬರಾಕತ್ತೀವಿ. 1ನೇ ಅಧ್ಯಾಯದಾಗ 3 ವಲ್ಲಿಗಳದ, 3ನೇ ವಲ್ಲಿ ಇದು 3ನೇ ವಲ್ಲಿ ಸಮಯಕ್ಕೆ ಮುಗಿಯಾಕ ಬಂದದೆ. ಈಗ ಜ್ಞಾನವನ್ನ ಹೇಳಿದ್ರು, ಆತ್ಮತತ್ವವನ್ನ ಹೇಳಿದ್ರು, ಈಗ ಆತ್ಮಜ್ಞಾನದ ಪ್ರಶಂಸೆಯೇ ಆಗತ್ತ. ಇಲ್ಲಿ ನಚಿಕೇತ ಮತ್ತು ಯಮಧರ್ಮರಾಯ ಇಲ್ಲಿ ಏನ್ ಮಾಡಾಕತ್ತಾರ, ಒಂದ್ ಸ್ವಲ್ಪ ಅಲ್ಪ ವಿಶ್ರಾಂತಿ ತಗೊಳಕತ್ತಾರ, ಟ್ರ್ಯಾಕ್ ತಗೊಳಕತ್ತಾರ. ದ ನರೇಟರ್ ಮೇಕ್ಸ್ ದಿ ಸ್ಟೇಟ್ಮೆಂಟ್. ಅವ್ರಿಬ್ರು ಸುಮ್ಮದಾರ. ಇಲ್ಲಿ ನಡಕ್ ಇನ್ನೊಬ್ಬ ಬರ್ತಾನೆ, ವಿದೂಷಕ ಅಂತ ಬರ್ತಾನ. ಅವ ಹೇಳಾಕತ್ತಾನ ಈ ಮಾತನ್ನ. ಏನ್ ಹೇಳ್ತಾನ, ಉಪನಿಷತ್ ಇಸ್ ಗಿವಿಂಗ್ ದ ಬೆನಿಫಿಟ್ ಆಫ್ ಲಿಸನಿಂಗ್ ಟು ದ ಫಸ್ಟ್ ಚಾಪ್ಟರ್ ಆಫ್ ಕೇಟೋ ಉಪನಿಷತ್. ಈ 1ನೇ ಅಧ್ಯಾಯದಾಗ 3 ವಲ್ಲಿಗಳನ್ನು ಓದಿದ್ರೆ ಏನ್ ಲಾಭ ಬರ್ತೈತಪ್ಪ, ತಿಳ್ಕೊಂಡ್ರೆ ಯಥಾರ್ಥವಾಗಿ ತಿಳ್ಕೊಂಡ್ರೆ ಏನ್ ಲಾಭ ಬರ್ತೈತಿ ಅನ್ನೋದನ್ನ ಅವ ನಡಕ ವಿದೂಷಕ ಬಂದ್ ಹೇಳಾಕತ್ತಾನ. ಅಂದ್ರೆ ಇಲ್ಲಿ ವೇದ ಮಾತೇನೆ ಹೇಳಾಕತ್ತ ಅಂತ ತಿಳ್ಕೊ. ಈಗ ನಚಿಕೇತಂದು ಮಾತಾಡಿದ್ದು ಇದು ಯಮಧರ್ಮನ್ ಮಾತನೂ ಅಲ್ಲ. The teaching received by Nachiketa, the disciple, and given by Lord Yama is eternal. ಯಮಧರ್ಮರಾಯನಿಂದ ಕೊಡಲ್ಪಟ್ಟಂತ ಈ ಶಿಕ್ಷಣ, ನಚಿಕೇತನಿಂದ ಪಡೆಯಲ್ಪಟ್ಟಂತ ಈ ಶಿಕ್ಷಣ ಏನದ, ಇದು ಶಾಶ್ವತವಾದದ್ದದ. ಇದು ಇವತ್ತಿದ್ದು ನಾಳೆ ಹೋಗುವಂತದ್ದಲ್ಲ, ಕಳೆದು ಹೋಗುವಂತದ್ದಲ್ಲ. This story is older than Upanishad because it is quoting the story. It is alive and kicking even in the 21st century. 21ನೇ ಶತಮಾನ ಬಂದದ. ವೇದ ಪೂರ್ವ ಭಾಗದಲ್ಲಿಂದ ಇದು ಎಲ್ಲ ಉಪನಿಷತ್ಗಳನ್ನ ಅಭ್ಯಾಸ ಮಾಡಿದಂತ ಶ್ಲೋಕಗಳು ಇನ್ನೂ ಅದಾವ. ಈಗ 21ನೇ ಶತಮಾನದಾಗ ಜೀವಂತ ಅದಾವಂದ್ರ ಇನ್ನೂ ಶತಮಾನಗಳು ಉಳಿದ್ರು ಕೂಡ ಇನ್ನೂ ಇದು ಜೀವಂತ ಇರೋದ್ರಿಂದ, ಇದು ಶಾಶ್ವತ ಇರೋದ್ರಿಂದ ಈ ಉಪನಿಷತ್ತುಗಳಿಗೆ ಸನಾತನ ಅಂತ ಹೇಳ್ತೀವಿ ನಾವು. By teaching it, the guru will benefit and by listening the student will get benefit. ಕೇಳೋದ್ರಿಂದ ಶಿಷ್ಯರಿಗೆ ಲಾಭದ, ಹೇಳೋದ್ರಿಂದ ಗುರುವಿಗೆ ಲಾಭದ. Therefore, the wise who chooses to spend time on it is a discriminative person. ಆದ್ದರಿಂದ ಜಗತ್ತಿನ ನಮ್ಮ ಬಿಜಿ ಶೆಡ್ಯೂಲ್ ಐತೆ, ಬಹಳ ಬಿಜಿ ಶೆಡ್ಯೂಲ್, ಟೈಮ್ ಇಲ್ರಿ, ಪುರ್ಸೊತ್ತಿಲ್ಲ ಅನ್ನುವಂಥವ್ರು 1 ತಾಸು ಏನ್ ನಾವು ಟೈಮ್ ತೆಗೆದು 9 ರಿಂದ 10 ಆಗ್ಲಿ, ಮಧ್ಯಾಹ್ನ 3 ರಿಂದ 4 ಆಗ್ಲಿ, ಏನ್ ನಾವು ಸಮಯವನ್ನ ತೆಗೆದು ಈ ಶಾಸ್ತ್ರವನ್ನ ಕೇಳೋಕ ನಾವು ಏನು ಉಪಯೋಗ ಮಾಡಾಕತ್ತೇವಲ್ಲ, ಇವ್ರು ಯಾರಪ್ಪ ಅಂತಂದ್ರೆ ವಿವೇಕಿಗಳು ಅಂತ ಅರ್ಥ. ಇವರು ತಮ್ಮ ಸಮಯವನ್ನ ತೆಗೆದು ಆ ಜಗತ್ ನಮ್ಮ ಲೌಕಿಕವಾದಂತಹ ಸಮಯವನ್ನ ಕಳಿಬೇಕಾಗಿತ್ತಲ್ಲ, ಅದನ್ನ ಸಮಯವನ್ನ ಇಟ್ಕೊಂಡು ಈ ಶಾಸ್ತ್ರ ಅಧ್ಯಯನ ಮಾಡ್ಲಿಕ್ಕೆ ಏನ್ ಇಟ್ಕೋತಾರಲ್ಲ, ಇವ್ರಿಗೆ ಏನ್ ಅನ್ಬೇಕು ಅಂದ್ರೆ ವಿವೇಕಿಗಳು ಅನ್ಬೇಕು ಅಂತ. ದೇ ಆರ್ ಡಿಸ್ಕ್ರಿಮಿನೇಟಿವ್ ಪೀಪಲ್. ಪಂಡಿತರು ಅನ್ಬೇಕು ಇವ್ರಿಗೆ, ಮೇಧಾವಿಗಳು ಅನ್ಬೇಕು. The phrase ಬ್ರಹ್ಮಲೋಕೆ ಮಹೀಯತೆ has 2 meanings. ಇಲ್ಲೇ ಬ್ರಹ್ಮಲೋಕದಲ್ಲಿ ದೊಡ್ಡವನೆನಿಸಿಕೊಳ್ಳುತ್ತಾನೆ ಅಂತ ಹೇಳಿದ್ವಲ್ಲ, ಅಲ್ಲಿ 2 ಅರ್ಥ ಮಾಡ್ರಿ ಅಂತಾರ ಅಪ್ಪವರು. If the dialogue is successful, the student attains ಜ್ಞಾನಂ and then moksha. ಆ ಗುರು ಶಿಷ್ಯರ ನಡೆದಿಲ್ಲಂತ ಸಂವಾದ ಅದು ಪರಿಣಾಮಕಾರಿ ಆತಂದ್ರ ಏನಾಗ್ತದ, ಆ ಶಿಷ್ಯರಿಗೆ ಜ್ಞಾನ ಆಗ್ತದ, ಜ್ಞಾನದಿಂದ ಮೋಕ್ಷ ಆಗ್ತದ. ಅವ ಪರಬ್ರಹ್ಮ ತತ್ವದಲ್ಲಿ ನೆಲೆಯಾಗಿ ನಿಲ್ತಾನ. ನಾನು ಆತ್ಮನೇ ಇದ್ದೇನೆ ಅಂತ ಯಥಾರ್ಥವಾಗಿ ತಿಳಿದುಕೊಂಡು ಆ ಸ್ವರೂಪದಲ್ಲಿ ನೆಲೆಯಾಗಿ ನಿಲ್ತಾನ. ಇದು 1ನೇ ಅರ್ಥ. 2ನೇ ಅರ್ಥ ಏನು ಅಂದ್ರ, ಇಫ್ ದ ಸ್ಟೂಡೆಂಟ್ ಫೇಲ್ಸ್ ಟು ಗೆಟ್ ಜ್ಞಾನಂ, ಅಕಸ್ಮಾತ್ ಆ ಶಿಷ್ಯ ಆ ಆತ್ಮಜ್ಞಾನವನ್ನ ಪಡೆಯಲಿಲ್ಲ ಅಂದ್ರ ಆದ್ರೂ ಲಾಭ ಐತವ ಅಂತ ನೋಡ್ರಿ. ಏನಾಗತ್ ಲಾಭ ಅಂತಂದ್ರ ಕ್ರಮಮುಕ್ತಿ ಆಗ್ತದ. ವಿಧೇಯ ಕೈವಲ್ಯ ಆಗ್ಲಿಕ್ಕೆ ಕ್ರಮಮುಕ್ತಿ ಅಂತೂ ಗ್ಯಾರಂಟಿ ಆಗ್ತದ. ಇವ್ರು ಕೊಟ್ಟು ಬ್ರಹ್ಮಲೋಕಕ್ಕೆ ಹೋಗ್ತಾನ. ಅಲ್ಲೇ ಅವ ಆ ಬ್ರಹ್ಮಲೋಕದಲ್ಲಿ ಇದ್ದಂತ ಜನರಿಂದ ಮರ್ಯಾದೆಯನ್ನು ಹೊಂತಾನ. ಈ ಗೆಟ್ಸ್ ಗ್ಲೋರಿಫೈಡ್, ರಿಸೀವ್ ನಾಲೆಜ್ ಫ್ರಮ್ ಬ್ರಹ್ಮಾಜಿ. ಚತುರ್ಮುಖ ಬ್ರಹ್ಮನಿಂದ ಅಲ್ಲೇ ಜ್ಞಾನವನ್ನು ಪಡಿತಾನ ಅವ ಕ್ರಮಮುಕ್ತಿಯೊಳಗ. ಅಂಡ್ ದೆನ್ ಗೇನ್ ಮೋಕ್ಷ. ಅಲ್ಲಿಂದ ಅವ ಅಲ್ಲೇ ಮೋಕ್ಷವನ್ನು ಹೊಂದಿ ಅವ ಅಲ್ಲಿಂದಲ್ಲಿಯೇ ಮುಕ್ತನಾಗುತ್ತಾನೆ. ಆದ್ದರಿಂದ ಅದು ಸದ್ಯೋಮುಕ್ತಿ ಇರ್ಲಿ ಅಥವಾ ವಿಧೇಯ ಕೈವಲ್ಯ, ಇದು ಸದ್ಯೋಮುಕ್ತಿ ಇರ್ಲಿ ಕ್ರಮಮುಕ್ತಿ ಇರ್ಲಿ, ಯಾವುದಾದ್ರೂ ಒಂದು ಕೂಡ ಗ್ಯಾರಂಟಿ ಆಗ್ತದ ಅನ್ನುವಂಥದ್ದು ಈ ಮಾತನ್ನು ತಗೋಬೇಕು ಅಂತ ಅರ್ಥ ಇದೆ.
ಬ್ರಹ್ಮಲೋಕೆ ಮಹೀಯತೆ ಅಂದ ಅರ್ಥ ತಿಳಿದು ಇಲ್ಲೇ ಮೋಕ್ಷವನ್ನು ಹೊಂತಾನ. ತಿಳಿಲಿಕ್ಕಂದ್ರ ಬ್ರಹ್ಮಲೋಕ ಅಂತೂ ಗ್ಯಾರಂಟಿ. ಮತ್ತೇನ್ರಿ ಇದು ಹೆಂಗೈತೆ ಅಂದ್ರ ರಾಜ ಬಿದ್ರು ಲಾಭ, ರಾಣಿ ಬಿದ್ರು ಲಾಭ. ಅದಕ್ಕ ಇಂಥ ಪ್ರಯತ್ನ ಮಾಡ್ಬೇಕು ಅಂತ ಅರ್ಥ. ಇಲ್ಲಿ ಸೋತ್ರು ಲಾಭ ಐತಿ, ಗೆದ್ರು ಲಾಭ. ಗೆದ್ರ ಆತ್ಮಜ್ಞಾನ ಆಗಿ ಜೀವನ್ ಮುಕ್ತಿ ವಿಲಕ್ಷಣ ಆನಂದವನ್ನು ಹೊಂದಿ ಇಲ್ಲಿಂದ ಇಲ್ಲೇ ಮುಕ್ತಿ ಹೊಂತಾನೆ. ಸೋತಪ್ಪ ಅಂತಂದ್ರ ಕ್ರಮ ಮುಕ್ತಿಯನ್ನ ಹೊಂದಿ ಚತುರ್ಮುಖ ಬ್ರಹ್ಮ ಲೋಕಕ್ಕೆ ಹೋಗಿ ಆ ಚತುರ್ಮುಖ ಬ್ರಹ್ಮನಿಂದ ಮತ್ತೆ ಉಪನಿಷತ್ಗಳನ್ನ ಅಭ್ಯಾಸ ಮಾಡಿ ಶ್ರವಣ ಮನನ ನಿಧ್ಯಾಸನ ಮಾಡಿ ಕ್ರಮ ಮುಕ್ತಿಯಿಂದ ಅಲ್ಲಿಂದ ಅಲ್ಲೇನ ಮುಕ್ತಿಯನ್ನ ಹೊಂದ್ತಾನ. ಅಂದ್ರೆ ಈ ಸಾಧನೆ ಮಾಡೋರು ನಾವ್ ಎಂದೂ ಪತನ ಆಗೋದಿಲ್ಲ ಅಂತ ಗ್ಯಾರಂಟಿ ಕೊಡಾಗತೈತಿ ನಮ್ಗೆ ಉಪನಿಷತ್ತು. ಗ್ಯಾರಂಟಿ ನೋಡಪ್ಪ, ನೀನ್ ಇಲ್ಲಿ ಪಾಸ್ ಆದ್ರೂ ಪಾಸ, ಫೇಲ್ ಆದ್ರೂ ಪಾಸ. ಆ ನಂತರ ಕೊನೆಯ ಮಂತ್ರ, ಈ ಅಧ್ಯಾಯದ ಕೊನೆಯ ಮಂತ್ರ ಬರ್ತದೆ. ಏ ಇಮಂ ಪರಮಂ ಗುಹ್ಯಂ ಶ್ರಾವಯೇತ್ ಬ್ರಹ್ಮ ಸಂಸದಿ ಪ್ರಯತಃ ಶ್ರಾದ್ದ ಕಾಲೇ ವಾ ತದಾನ್ಯಾಂತ್ಯಾಯ ಕಲ್ಪತೆ ತದಾನಂತಾಯ ಕಲ್ಪತೆ ಇತಿ. ಯಾವನು ಈ ಪರಮ ಗುಹ್ಯವನ್ನು, ಪರಮ ಗುಹ್ಯ ಅಂದ್ರೆ ಏನ್ರಿ? ಗುಹ್ಯ ಅಂದ್ರೆ ಹೇಳಿ ತಿಳಿಯಂಗಿಲ್ಲ. ಪರಮ ಗುಹ್ಯ ಅಂದ್ರೆ ಅಂತ ಮುಗಿದ ಎಷ್ಟ ದಿವಸ ಹೋದ್ರು ತಿಳಿಲಾರ್ದಂತ ವಿದ್ಯೆ ಐತಿದು. ಪರಮ ಗುಹ್ಯ ಬಹಳ ರಹಸ್ಯವಾದದ್ದು, ಹೇಳಿದ್ರು ತಿಳಿಲಾರ್ದಕ್ಕ ಪರಮ ಗುಹ್ಯ ಅಂದ. ಬ್ರಹ್ಮ ಸಭೆಯಲ್ಲಿ ಅಥವಾ ಶ್ರಾದ್ದ ಕಾಲದಲ್ಲಿ ಪ್ರಯತ್ನಾಗಿ ಶ್ರವಣ ಮಾಡಿಸುತ್ತಾನೆಯೋ ಅದು ಅನಂತವಾಗುವುದು ಮತ್ತು ಅದು ಅನಂತವಾಗುವುದು ಅಂತ ಹೇಳ ಮಹಿಮೆ. ಇದು ಕೂಡ ಆತ್ಮಜ್ಞಾನದ ಮಹಿಮೆನೇ ಹೇಳಗತ್ತ. ಏನ್ ಹೇಳ್ತಾರ ನೋಡ್ರಿ, if a person repeats with the purity, this is the supreme secret in the assembly of Brahmins. ಅಂತ ವಿವೇಕಿಗಳ ಒಂದು ಸಮೂಹದಲ್ಲಿ ಬ್ರಹ್ಮಸಭೆ ಅಂತಾರ. ಎಲ್ಲರೂ ವಿವೇಕಿಗಳೇ ಇರ್ತಾರ. ಆತ್ಮಜ್ಞಾನ ಆತ್ಮಾನಾತ್ಮ ವಿವೇಕಿಗಳೇ ಇರ್ತಾರ. ಅಂತ ಒಂದು ಬ್ರಹ್ಮಜ್ಞಾನಿಗಳ ಸಭೆಯಲ್ಲಿ ಯಾವನು ಈ ಪರಮ ಸತ್ಯವನ್ನು ಏನ್ರಿ ಹೇಳುತ್ತಾನೋ, he repeats with purity, ಯಾವನು ಅದನ್ನು ಹೇಳ್ತಾನೋ, ಅಥವಾ ಅಟ್ ದ ಟೈಮ್ ಆಫ್ ಶ್ರಾದ್ದ, ಶ್ರಾದ್ದ ಅಂತ ಮಾಡ್ತೀವಿ ನಾವು. ಹಿರಿಯರ ಪಿತೃಗಳಿಗೆ ಶ್ರಾದ್ದ ಅಂತ ಮಾಡ್ತೀವಿ. ಸರ್ವ ಪಿತೃ ಶ್ರಾದ್ದ ಅಂತ ಮಾಡ್ತೀವಿ. ಮಹಾಲಯ ಅಮಾವಾಸ್ಯೆಗೆ ಮಾಡ್ತೀವಿ. ಕೆಲವು ಮಂದಿ ಏನ್ ಮಾಡ್ತಾರ, ಅವ್ರ ಹಿರಿಯರು ತೀರ್ಕೊಂಡು ಅವ್ರ ತಿಥಿ ಹಿಡ್ಕೊಂಡು 3 ತಿಥಿಯನ್ನು ಮಾಡಿ ಮುಂದೆ ಅದು ಮಹಾಲಯ ಅಮಾವಾಸ್ಯೆಗೆ ಸೇರಿಸ್ತಾರ. ಪಿತೃಗಳಿಗೆ ತರ್ಪಣ ಕೊಡುವುದು. ಆ ಪಿತೃಗಳ ಶ್ರಾದ್ದವನ್ನು ಮಾಡುವ ಕಾಲದಲ್ಲಿ ಈ ಮಂತ್ರಗಳನ್ನ ಹೇಳ್ತಾರೋ, that condenses thee to the infinite result. ಅವಾಗ ಬಹುಪುಣ್ಯ ಬರ್ತದ. ಬಹುಪುಣ್ಯ, ಇನ್ಫಿನೈಟ್ ರಿಸಲ್ಟ್, ಬಹುಪುಣ್ಯ ಬರ್ತದ. ಇಟ್ ಸರ್ಟನ್ಲಿ ಕಂಡ್ಯೂಸಸ್ ಟು ಇನ್ಫಿನೈಟ್ ರಿಸಲ್ಟ್. 2 ಸಲ ಹೇಳ್ತದ ಮಾತು. ಅವಾಗ ಬಹುಪುಣ್ಯ ಬರ್ತದ, ಬಹುಪುಣ್ಯ ಬರ್ತದ ಅಂತ 2 ಸಲ ಹೇಳ್ತದ. 2 ಸಲ ಯಾಕೆ ಹೇಳಾಕತ್ತೈತಂದ್ರ ಇಲ್ಲಿ ಈ ಅಧ್ಯಾಯ ಮುಗೀತು. ಮುಗಿಯುವತ್ನಾಗ 2 ಸಲ ರಿಪಿಟೇಷನ್ ಬಂದವು. The idea from the last verse is repeated here. ಹಿಂದಿನ ಶ್ಲೋಕದಾಗ ಏನ್ ಹೇಳ್ಯಾರ ಅದನ್ನ ಇಲ್ಲೇ ಇನ್ನೊಮ್ಮೆ ಹೇಳಾಕತ್ತಾರ. The Upanishad is giving a phalam, ಫಲಶ್ರುತಿ ಹೇಳಾಕತ್ತದ. Even a simple ಪಾರಾಯಣ of this chapter is highly beneficial. ಪಾರಾಯಣ ಮಾಡ್ಬೇಕಿದ ನಂತರ ಈ ಮೊದಲಿನ 3 ಅಧ್ಯಾಯ, ಈ 1ನೇ ಅಧ್ಯಾಯದ 3 ವಲ್ಲಿಗಳನ್ನ ಪಾರಾಯಣ ಮಾಡಿದ್ರೆ ನಿಮಗೆ ಅಪಾರವಾದಂತ ಫಲ ಅದ. ಪಾರಾಯಣ ಅಂದ್ರೆ ಏನ್ರಿ? ಬರೀ ಅನ್ಕೋತ ಹೋಗೋದು, ಅರ್ಥ ಗಿರ್ಥ ಗ್ರಹಣ ಅದು ಮಾಡಿದವ್ರಿಗೆ ಇನ್ನೂ ಹೆಚ್ಚಿನ ಫಲ ಅದ. ಬರೀ ಪಾರಾಯಣ ಮಾಡಿದ್ರೆ ಫಲ ಐತಿ ಅಂತ. Even if the person doesn't know the meaning or the philosophy behind it, it doesn't matter. ಪಾರಾಯಣ itself is a beneficial. ಇಲ್ಲೇ ಹಿಂಗ್ ಹೇಳೇ ತಕ್ಷಣ ನೋಡ್ರಿ, ಇದನ್ನ ಹೇಳಬಾರ್ದಾಗಿತ್ತು. ಪಾರಾಯಣ ಮಾಡ್ರಿ ನಿಮಗ್ ಫಲ ಬರ್ತದ, ತಿಳ್ಕೊಂಡು ಮಾಡ್ರಿ ಫಲ ಬರ್ತದ ಅಂತ ಹೇಳ್ಬೇಕಾಗಿತ್ತು ನಾನವ. ಇಲ್ಲಂತಾರ ತಿಳ್ಕೊಂಡ್ ಮಾಡಿರಂತೂ ನಿಮಗ ಮೋಕ್ಷನ ಆಗ್ತದ,
ನೀವು ತಿಳಿದನ ನೀವು ಇದನ್ನ ಪಾರಾಯಣ ಮಾಡಿದ್ರಿ ಅಂದ್ರೂ ಕೂಡ ನಿಮ್ಗೆ ಅನಂತವಾದ ಫಲ ಬರ್ತದ ಅಂತ ಹೇಳಾಗತ್ತೆ. ಶ್ರುತಿ ಹೊಗಳಾಗತ್ತದ. ಅದರ್ಥ ನೀವು ಪಾರಾಯಣ ಅಷ್ಟ ಮಾಡ್ರಿ, ತಿಳ್ಕೊಳಕ್ ಹೋಗ್ಬೇಡ್ರಿ ಅಂದಂಗಲ್ಲ. ನೀವು ಪಾರಾಯಣ ಮಾಡಿದ್ರಿ ಅಂದ್ರೆ ಆ ಮಂತ್ರಗಳ ಬಾಯ್ಪಾಟ್ ಬಂದು ಅಂದ್ರ ಒಂದ್ಸಲ ಕುತ್ಕೊಂಡಾಗ ಅದು ನೆನಪಾಕಾವು. ನೆನಪದ ಇದು ಅರ್ಥದ ಏನು ಅಂತ ತಿಳ್ಕೊಂಡು ಅವತ್ತರಿಂದ ಸಲ ವಿಚಾರ ಮಾಡ್ಲಿ ಅನ್ನೋ ಉದ್ದೇಶಕ್ಕ ದೂರದೃಷ್ಟಿ ಇಟ್ಕೊಂಡು ಹಿಂಗೆ ಹೇಳಕ್ ಮಾತು. ಗೆಳೆಯನ ವೈರಿಯ ಮಗನ ಕೂಡ ನನ್ನ ಮಗ ಗೆಳತನ ಮಾಡ್ಯಾನ. ಅವಾಗ ಅಂತಾನ ಅಪ್ಪ ಗೆಳತನ ಮಾಡ್ಬೇಡಪ್ಪ ಅಂತ ಅವನ ಎದುರಿಗೆ ಹೆಂಗ್ ಅನ್ನೋದು ಅಂತ ತಿಳ್ಕೊಂಡು ಹಾಳಾಗಿ ಹೋಗು ಅಂದ. ಹಾಳಾಗಿ ಹೋಗು ಅಂದ್ರೆ ಮಗ ಹಾಳಾಗಿ ಹೋಗ್ಬೇಕನು. ಅವನ ಉದ್ದೇಶ ಏನೈತಿ, ಅವನ್ ದೋಸ್ತಿ ಬಿಡು, ಯಾಕ ಅವ್ರಪ್ಪ ನಾನು ವೈರಿಯ ದೇವಿ ಅಂತ ಹೇಳಾಕತ್ತಾನ. ಹಂಗ ಇಲ್ಲಿ ಬರೇ ಪಾರಾಯಣ ಮಾಡಿದ್ರ ಫಲ ಐತಿ ಅಂತ ಬಿಟ್ಕೊಂಡು ಬರೇ ಪಾರಾಯಣ ಮಾಡ್ಕೊಂತ ಹೋಗುದು ಹೆಂಗೋ. ಪಾರಾಯಣ ಮಾಡ್ರಿ, ಅರ್ಥನು ತಿಳಿರಿ ಅಂತ ಅರ್ಥ. If the seeker reads, allowed this chapter for others to hear. 4 ಮಂದಿ ಕೇಳುವಂಗ ದೊಡ್ಡ ದನಿಯಿಂದ ನೀನು ಇದು ಪಾರಾಯಣ ಮಾಡಿದ್ರು ಲಾಭದ. And especially he reads this supreme secret to an assembly of ವಾಸ್ತಿಕ. ಸಂಸ್ಕೃತ ಬಲ್ಲವರು, ವೇದ ಪಾರಾಯಣ ಮಾಡಿದವರು ಅಂತವರ ಸಭೆಯಲ್ಲಿ ಈ ಮೂರು ವಲ್ಲಿಗಳ ಶ್ಲೋಕಗಳನ್ನ ಅದೇ ಹೆಚ್ಚಿಗೆ ದನಿಯಿಂದ ಅವರಿಗೆ ಕೇಳುವ ಹಾಗೆ ನೀವು ಹೇಳಿದ್ರು ಕೂಡ ನೀವು ಲಾಭದ ಅಂತ. ವಿತ್ ಫಿಸಿಕಲ್ ಅಂಡ್ ಮೆಂಟಲ್ ಪ್ಯೂರಿಟಿ, ಯಾರು ಹೇಳುವತ್ನಾಗ ನಿನಗ ದೈಹಿಕವಾಗಿ ಮಾನಸಿಕವಾಗಿ ನೀನು ಶುದ್ಧಿಯಾಗಿರ್ಬೇಕು ಅಂತ ಹೇಳ್ತಾರ. ಇವ್ ಅಟೈನ್ ಇನ್ಫಿನೈಟ್ ಮೋಕ್ಷ, ಅವಾಗ ಅಪಾರವಾದಂತ ಆನಂದ ಸಿಗ್ತದ, ಮೋಕ್ಷವೇ ಸಿಗ್ತದ ಅಂತಾರ. It must be understood that mere reading will not give moksha directly. ಇಲ್ಲಿ ಏನ್ ತಿಳ್ಕೋಬೇಕು ಅಂತಾರ ಅಪ್ಪವರು ಬ್ರಾಕೆಟ್ ನಾಗ ಹೇಳ್ತಾರ. ಬರೇ ನೀನು ಪಾರಾಯಣ ಮಾಡಿದ್ರೆ ನಿನ್ಗೆ ಮೋಕ್ಷ ಆಗ್ತೈತೆ ಅಂತ ತಿಳ್ಕೋಬೇಡ್ರಿ. ಇವತ್ತ ಪಾರಾಯಣ ಮಾಡಿದ ನಾಳೆ ಗುರುವಿನ ಸನ್ನಿಧಾನಕ್ಕೆ ಬರ್ತಾನೆ. ಸಿದ್ಧಾರೂಢ ಮಠ ಎಲ್ಲಿ ಐತಿ ಅಂತ ಹುಡುಕೊಂತ ಬರ್ತಾನ. ಎಲ್ಲಿ ಗುರು ಅದಾನ, ಎಲ್ಲಿ ವೇದಾಂತ ಶ್ರವಣ ನಡೀತೈತಿ ಅಲ್ಲಿ ಹುಡುಕೋತ ಬರ್ತಾನ. ಆ ಗುರುವಿನ ಮೂಲಕ ಶ್ರವಣಾದಿಗಳನ್ನ ಮಾಡ್ತಾನೆ, ಮನನಾದಿಗಳನ್ನ ಮಾಡಿ ಸಂಶಯಗಳನ್ನ ನಿವಾರಣೆ ಮಾಡ್ಕೊತಾನ. ವಿಪರೀತ ಭಾವನೆಗಳನ್ನು ನೀಗಿಸ್ಲಿಕ್ಕೆ ನಿಧಿಧ್ಯಾಸನನ್ನ ಮಾಡಿಕೊಂಡು ಆತ್ಮಜ್ಞಾನವನ್ನು ಹೊಂದಿ ಮೋಕ್ಷವನ್ನು ಹೊಂದುತ್ತಾನ ಅಂತ ಅರ್ಥ. The seeker will develop interest in learning and the meaning gets ಜ್ಞಾನಂ and then moksha. ಜ್ಞಾನ ದೇವತು ಕೈವಲ್ಯಂ ಅನ್ನೋದು ಬಿಡುವಂಗಿಲ್ಲ. ಬರೇ ಪಾರಾಯಣದಿಂದ ಮೋಕ್ಷ ಆಗ್ತೈತಿ ಅಂದ್ರ ಅರ್ಥ ಏನು? ಪಾರಾಯಣದಿಂದ ಜ್ಞಾನಕ್ಕೆ ಬಂದು ಜ್ಞಾನದಿಂದ ಮೋಕ್ಷ ಆಗ್ತೈತಿ ಅಂತ ಅರ್ಥ ಮಾಡಬೇಕ ಹೊರತು ಜ್ಞಾನವನ್ನ ಮತ್ತೆ ತೆಗೆಯಕ್ಕೆ ಬರಂಗಿಲ್ಲ. If he or she does this on Shraddha in the front of Brahmins, he will receive extra benefit. ಶ್ರಾದ್ದ ಇದ್ದಾಗ ಬ್ರಾಹ್ಮಣರ ಸಭೆಯಲ್ಲಿ ಈ ಮಂತ್ರಗಳನ್ನ ಹೇಳಿದವಾಗ ಅಪಾರವಾದಂತ ಲಾಭದ. ರೀಡಿಂಗ್ ಆನ್ ದ ಅದರ್ ಡೇಸ್ ಇಸ್ ಆಲ್ಸೋ ಬೆನಿಫಿಟ್. ಮತ್ತೆ ಮೂರ್ ದಿನ ಮಾಡಿದ್ರೆ ಬೆನಿಫಿಟ್ ಇಲ್ಲ ಏನ್ರಿ? ಲಾಭ ಐತಿ, ಅವಾಗರ ಮಾಡಪ್ಪ ಅಂದಂಗ. ದಿನ ಮಾಡಿದ್ರೆ ಮಾಡಂಗಿಲ್ಲ ಅಂತ ಹೇಳ್ಕೊಂಡು ಅವಾಗರ ಮಾಡು ಮಾರಾಯ ಅಂತ ಹೇಳ್ಯಾರ. ರಿಪಿಟೇಷನ್ ಆಫ್ ಅನಂತ ಕಲ್ಪತಿ ಇಂಡಿಕೇಟ್ ದ ಎಂಡ್ ಆಫ್ ದ ಫಸ್ಟ್ ಚಾಪ್ಟರ್. ಇಲ್ಲಿ ರಿಪಿಟೇಷನ್ ವಿರುಕ್ತಿ ಬಂದದಲ್ಲ, ವಿರುಕ್ತಿ ಬಂದಿದ್ ಎದಕ್ಕಂದ್ರ ಕಠೋಪನಿಷತ್ತಿನ 1ನೇ ಅಧ್ಯಾಯ 3ನೇ ವಲ್ಲಿ ಮುಗೀತು ಅಂತ ಅರ್ಥ. ಇತಿ ಕಾಟಕೋಪನಿಷತ್ ಪ್ರಥಮೋಧ್ಯಾಯ 3ಯ ವಲ್ಲಿ. ಇಲ್ಲಿಗೆ 3ನೇ ಈ ವಲ್ಲಿ ಇದು ಮುಗಿತು. ನಾಳಿಂದ 2ನೇ ಅಧ್ಯಾಯ 1ನೇ ವಲ್ಲಿ ಪ್ರಾರಂಭ ಮಾಡುತ್ತೆ. ಆ ವಿಷಯವನ್ನ ಅಲ್ಲಿ ಏನ್ ಹೇಳ್ತಾರ ಅಂತಂದ್ರ ಅಲ್ಲಿ ವಲ್ಲಿ ಅದ್ರಾಗ ಮತ್ತೆ 3 ವಲ್ಲಿಗಳದಾವ. 2ನೇ ಅಧ್ಯಾಯದಾಗ 3 ವಲ್ಲಿಗಳದಾವ. ಆ 2ನೇ ಅಧ್ಯಾಯದ ಮೊದಲನೇ ವಲ್ಲಿಯೊಳಗೆ ಏನ್ ಹೇಳ್ತಂದ್ರೆ ವಿಷಯಗಳ ಆಶೆಯೇ ಆತ್ಮದರ್ಶನಕ್ಕೆ ಅಡ್ಡಿ. ಯಾಕೆ ನಮಗೆ ಜನಕ್ಕ ಆತ್ಮಜ್ಞಾನ ಆಗವಲ್ದು ಅಂದ್ರೆ ವಿಷಯಗಳು ಅಡ್ಡ ಬಂದಾವಂತ ನೋಡ್ರಿ. ವಿಷಯಗಳ ಆಶೆಯೇ ಆತ್ಮದರ್ಶನಕ್ಕೆ ಅಡ್ಡಿ ಎನ್ನುವಂತ ವಿಷಯವನ್ನ ಹೇಳೋದಾರೆ. ಮತ್ತ ಆ ವಿಷಯವನ್ನ ನಾಳೆಗೆ ನೋಡೋಣ ಅನ್ನುವುದಕ್ಕೆ ಇವತ್ತಿನ ಈ ವಾತುಪ ಸೇವೆಯನ್ನು ಗುರುಪಾದಕ್ಕೆ ಸಲ್ಲಿಸಿ ನನ್ನ ವಾಣಿಗೆ ವಿರಾಮ. ಓಂ ನಮಃ ಶಿವಾಯ. ಭಜ ಗೋವಿಂದಂ ಭಜ ಗೋವಿಂದಂ ಗೋವಿಂದಂ ಭಜ ಮೂಢಮತೆ ಸಂಪ್ರಾಪ್ತೆ ಸನ್ನಿಹಿತೆ ಕಾಲೇ
संप्राप्ते सन्निहिते काले नहीं नहीं रक्षति करणे भज गोविंदम भज गोविंदम गोविंदम भज मूढ़मते योगरतो वा भोगरतो वा योगरतो वा भोगरतो वा संगरतो वा संगविहीनः योगरतो वा भोगरतो वा संगरतो वा संगविहीनः यस्य ब्रह्मणि रमते चित्तम् यस्य ब्रह्मणि रमते चित्तम् नन्दति नन्दति नन्दते वा नन्दति नन्दति नन्दते वा भज गोविन्दं भज गोविन्दं भज गोविन्दं गोविन्दं भज मूढमते संप्राप्ते सन्निहिते काले नहीं नहीं रक्षति शरणे भज गोविन्दं भज गोविन्दं गोविन्दं भज मूढमते योगदोಳಿतो ಭೋಗದೊಳಿತೋ ಯೋಗದೊಳಿತೋ ಭೋಗದೊಳಿತೋ ಸಂಗದೊಳಿತೋ ನಿಸಂಗದೊಳು ಬ್ರಹ್ಮಾನಂದವ ಪಡೆವ ಸತ್ತನೆ ಬ್ರಹ್ಮಾನಂದವ ಪಡೆವ ಸತ್ತನೆ ಸುಖಿಯೋ ಸುಖಿ ಅವ ನಿತ್ಯ ಸುಖಿ ಸುಖಿಯೋ ಸುಖಿ ಅವ ನಿತ್ಯ ಸುಖಿ ಭಜ ಗೋವಿಂದಂ ಗೋವಿಂದಂ ಭಜ ಮೂಢಮತೆ ಭಗವದ್ಗೀತಾ ಕಿಂಚಿದಧೀತಾ ಭಗವದ್ಗೀತಾ ಬಕೆಟ್ ತುಂಬೈತೇನ್ರಿ ಕಿಂಚಿದಧೀತಾ ಬಂದ್ ಮಾಡ್ಬೇಡಿ ಜಲಲವ ಅಣಿಕಾ ಪೀತಾ ಭಗವದ್ಗೀತಾ ಕಿಂಚಿದಧೀತಾ ಗಂಗಾ ಜಲಲವ ಗಣಿಕಾ ಪೀತಾ ಸಕೃದ ಪಿಯೇನ ಮುರಾರಿ ಸಕೃದ ಪಿಯೇನ ಮುರಾರಿ ಸಮರ್ಥ ಕ್ರಿಯತೆ ತಸ್ಯ ಮೇನನ ಚರ್ಚಾ ಕ್ರಿಯತೆ ತಸ್ಯ ಮೇನನ ಚರ್ಚಾ ಭಜ ಗೋವಿಂದಂ ಭಜ ಗೋವಿಂದಂ ಭಜ ಗೋವಿಂದಂ ಭಜ ಗೋವಿಂದಂ ಗೋವಿಂದಂ ಭಜ ಮೂಢಮತೆ ಭಗವದ್ಗೀತೆಯೋಳಂದಷ್ಟರಿತು ಭಗವದ್ಗೀತೆಯೋಳೊಂದಿಷ್ಟರಿತು ಒಂದೇ ಹನಿಗಂಗಾ ಜಲ ಸೇವಿಸಿ ಒಂದೇ ಹನಿಗಂಗಾ ಜಲ ಸೇವಿಸಿ ಒಮ್ಮೆ ಮುರಾರಿಯನರ್ಚಿಸಿದವನಿಗೆ ಒಮ್ಮೆ ಮುರಾರಿಯನರ್ಚಿಸಿದವನಿಗೆ ಯಮನೊಡನೆಲ್ಲಿದೆ ಹೋರಾಟವು ಯಮನೊಡನೆಲ್ಲಿದೆ ಹೋರಾಟವು
भज मूढमते संप्राप्ते सन्निहिते काले नहि नहि रक्षति करणे भज गोविन्दं गोविन्दं भज मूढमते गोविन्दं भज मूढमते गोविन्दं भज मूढमते हरवों चैतन्यं शाश्वतं शान्तं रोमातीतं निरञ्जनं नादबिन्दुकलातीतं तस्मै श्री गुरुवे नमः। जय मंगलम जय नमः पार्वतीपति शिव हर हर महादेव। सद्गुरुनाथ महाराज की जय। सकल साधु संत महाराज की जय।